ಸಮಯ ಇದ್ದ ಕಡ್ಡಿ ಹಚ್ಚಬೇಕು, ಸಮಯ ಇದ್ದ ನಂಬಬೇಕು, ಉಳಿದಂತೆ ಕೆಲ್ಸ್ಕೋಬೇಕು. ದೇವ್ರನ್ನ ಕೇಳಬೇಕು, ದುಡಿಯೋ ಶಕ್ತಿ ಕೊಡಿ, ದುಡಿಯೋಕೆ ದಾರಿ ಕೊಡಿ ಅಂತ. ಬೇರೆ ಏನು ಕೇಳಬಾರ್ದು, ವೇಸ್ಟ್ ಆಗ್ತದೆ. 10 ಬಟ್ಟೆ ಹಾಕಿದ್ರೆ ಇಷ್ಟೇ ಬಟ್ಟೆ, ಇಷ್ಟೇ ಅನ್ನ, ಒಂದೇ ಒಂದು ಗುಡ್ಲು ಅಲ್ವಾ, ಓಣಕ್ಕೊಂದು ಜಾಗ, ಇದೇ ಜೀವನದಲ್ಲಿ ಸಂಪಾದನೆ ಮಾಡೋದು. ಎಲ್ಲ ಬರ್ತೀರಿ, ಮಗ ಕಾರ್ತನ ಗಾಡಿ ಓಡ್ತಿಲ್ಲ ಅಂತೀರಿ, ಒಬ್ಬತ್ತಾನೆ ಅರಬರ ಮನೆ ಕಟ್ತೀವಿ. ಇಷ್ಟೊಂದು ಮಕ್ಕಳೇ ಇಲ್ಲ, ಇಷ್ಟೊಂದು ಮಕ್ಕಳು ನಡೀತಾನೆ ಇಲ್ಲ, ಇಷ್ಟೊಂದು ಮಕ್ಕಳು ಮಾತಾಡ್ತಾನೆ ಇಲ್ಲ. ಕೆಲವರು ಬರ್ತಾರೆ, ಒಂದೇ ಮಗು ಅಳ್ತಾ ಇರುತ್ತೆ, ಅಮ್ಮ ಮಗಳು ಇಬ್ರು ಬರ್ತಾರೆ. ಒಂದೇ ಮಗು ಅಳ್ತಾ ಇರುತ್ತೆ, ಅಮ್ಮ ಮಗಳು ಇಬ್ರು ಕಡೆ ಕಾಲ ಅಂತ ಬರ್ತಾರೆ. ಇದೆಲ್ಲ ಅದೇ ನೋಡಿ, ಮೊಬೈಲ್ ಸೀರಿಯಲ್ ಕರೆಕ್ಟಾಗಿ ನೋಡ್ತಾರೆ. ನಮ್ಮದು ಹೆಣ್ಣಿಗೆ ಸಾಕು, ಹೆಂಡತಿ ಬೇಡ, ಮಕ್ಕಳು ಬೇಡ ಅಲ್ವಾ. ಇನ್ನೊಂದು ಮಕ್ಕಳು ಬರಡೆ ವೆಡ್ಡಿಂಗ್ ಅನ್ನೋ ದಿವಸ ಕೇಕ್ ಕಟ್ ಮಾಡೋದು, ಕಂಡ ಮನೆಗೆ ಎಸೆಯೋದು. ಯಾಕೆ ನಿಮ್ಮೂರಲ್ಲಿ ಅಕ್ಕಪಕ್ಕದಲ್ಲಿ ನಿಮ್ಮೂರಲ್ಲಿ ಯಾರೋ ಬಡವರು ಇರ್ತಾರೆ, ಕೈ ಇಲ್ದರು, ಕಾಲಿಲ್ದರು, ಎರಡು ಬ್ಯಾಗ್ ಇಲ್ದ ಅಂತಕ್ಕಂಥವ್ರು, ಅವರಿಗೆ ಅಲ್ಲಿ ಸ್ವೀಟ್ ಕೊಡ್ಸಿದ್ರೆ ಆಗಲ್ವಾ? ಆ ಮಕ್ಕಳು ನೀವು ಕೇಕ್ ಕಟ್ ಮಾಡಿ ರಾತ್ರಿ ನಂಗಂಟೆ ಪಟಾಕಿ ಹೊಡೆಸು. ನೀವು ಒಂದಾಗೋದು ಏನಕ್ಕೆ ಗೊತ್ತಾ? ಹೆಣ್ಮಕ್ಳು ಬಂಗಾರ ಎಕ್ಸ್ಚೇಂಜ್ ಮಾಡ್ಕೊಳಕ್ಕೆ, ಎಕ್ಸ್ಚೇಂಜ್ ಮಾಡಿ ಡೂಪ್ಲಿಕೇಟ್ ಕೊಡ್ತಾರೆ, ಅದು ಚೀಟಿ ಮಾಡೋಕ್ಕೆ. ಗಂಡು ಮಕ್ಕಳು 12 ಗಂಟೆ ಕಾಯ್ತದೆ, ಯಾಕೆ ಗೊತ್ತಾ? ಇದಕ್ಕೆ ಕಂಡ ಮನೆಗೆ ಎಸೆಗೆ ಬಾಟ್ಲಿಯ ಈ ಮಾಡೋದು ಸರಿ ಮಾಡ್ತೀರಾ? ಯಾವ್ದಾರು ಒಂದು ಅಂದಸಂಕು ಊಟ ಮಾಡಿಸಿ, ಅವರು ಉಣ್ತಾರೆ, ನೀವು ಉಣ್ಬೋದು. ಬಟ್ಟೆ ಕೊಡಿಸಿ, ಅದ್ರ ಜೊತೆ 4 ಮಕ್ಕಳು ಆಗಲ್ವಾ? ಇದಾರೆ 2 ಸೀಟ್ ಕೊಡಿಸಿ, ಮಳೆ ಬಂದೆಲ್ಲ ಬಿಸಿಲು ಒಣಗಲ್ಲ. ನಾವಿಲ್ಲಿ ಯಾವುದೇ ಕಾರಣಕ್ಕೆ ಎಂಥ ಮಳೆ ಬಂದು ಸರಲ್ಲ, ಇಲ್ಲಿ ನಾವು ಅಂತ ಇದ್ದು ಇದೇ ಮನೆ ಗೊತ್ತಾ. ಸಾಧ್ಯವಾದರೆ ಈ ಥರ ಸಹಾಯ ಮಾಡ್ತಾ ಹೋಗೋಣ. ಸಂಘ ಮಾಡ್ಕೊಳ್ಳಿ, ಜಾತಿ ಸಂಘ ಅಲ್ಲ. ಊರಿಗೆ ನೀರು ಬರ್ತಿದ್ಯಾ, ರೋಡ್ ಆಗಿದೆಯಾ, ಡಿಜೆಕಿನ ಕುಡಿಯೋ ಬಂದು ಬೋರ್ ಹಾಕ್ಕೊಳ್ಳಿ, ಬೇಸಿಗೆ ಅನುಕೂಲ ಆಗುತ್ತೆ. ನೀವಾರ ಹೆಂಗ ಬಿಸರು ನೀರು ಕುಡಿತೀರಿ, ಹೆಂಗ ಚೊಟ್ಟಿನ ಕುಡಿತೀರಿ, ಪ್ರಾಣಿ ಪಕ್ಷಿ ಏನು ಕುಡಿತಾರೆ? ಒಬ್ಬನಾನ ಬಂದು ಮಳೆ ಬರಲಿ ಅಂತ ಕೇಳೋವಲ್ಲ. ಯಾವ ಸ್ಕೂಲಾಗೂ ಯಾವ ಮನೆಗೂ ಯಾವ ಅಪ್ಪನ ಹೇಳ್ಕೊಡಲ್ಲ, ವಿದ್ಯಾವಂತರಾಗಿ ರೈತರಾಗರಪ್ಪ ಅಂತ. ಸಿಮೆಂಟ್ ತಿನ್ನು, ಇಂಜಿನಿಯರ್ ಆಗು, ದೊಡ್ಡನಾಗು, ಹೆಂಡತಿ ಡೈವರ್ಸ್ ಕೊಡು, ಗಂಡ ಡೈವರ್ಸ್ ಕೊಡ್ತೀನಿ. ಇನ್ನೇನೇ ಕೊಡೋದೇ ಇಲ್ಲ. ಒಬ್ಬಳೆ ಮಗಳು ಗಂಡು ಬಿಟ್ಟಿರ್ತಾಳೆ, ಒಬ್ಬನೇ ಮಗ 8 ವರ್ಷ ಇರ್ತಾನೆ. ಇಲ್ಲಿ ಬಂದು ಹೇಳ್ಕೊಂತೀರಿ, ನಾವು 6 ಜನ ಮಕ್ಕಳು ದೊಡ್ಡ ತಿಂತಾ ಇದ್ದೀವಿ. ದಯವಿಟ್ಟು ನಾನೊಂದು ಹೇಳೋದಷ್ಟೇ, ನಿಮ್ಮ ಮಕ್ಕಳಿಗೆ 3 ಡಿಗ್ರಿ ಕಲಿಸಿ. ನೀವು ಏನಾರ ಓದಿಸಿ ನಂಗೆ ಗೊತ್ತಿಲ್ಲ, ಯಾವ ಮೀಡಿಯಂ ಸ್ಕೂಲಾರ ಓದಿಸಿ, ಇಂಗ್ಲೀಷಾರ ಓದಿಸಿ, ಕನ್ನಡ ಓದಿಸಿ, ಯಾವ್ದಾರ ಓದಿಸಿ, ನಾನು ಹೇಳೋದು 3 ತತ್ವ ಕಲಿಸಿ. ಜೀವನದಲ್ಲಿ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಮಕ್ಕಳು ನಿಮ್ಗೆ ಹೊಡೆಯೋದೇ ಇಲ್ಲ. ಒಂದು ತಾಯಿ ತಂದೆ ಅಂತ ಏನು ಗೊತ್ತಾಗಬೇಕು ಅವ್ರಿಗೆ, ಜೊತೆಗೆ ಅಣ್ತಮ್ಮಗಳು ಒಗ್ಗಟ್ಟೆ ಇರಬೇಕು. 2ನೇದು ಡಿಗ್ರಿ ಅಂದರೆ ಕಂಡರ ಬಗ್ಗೆ ಮಾತಾಡಬಾರ್ದು, ಕಂಡರ ಬಗ್ಗೆ ಬಗ್ಗೆ ನೋಡಬಾರ್ದು. 3 ಡಿಗ್ರಿ ಒಂದು ಭಾಳ ಉತ್ತಮವಾದಿದೆ. ಆಸ್ತಿ ದಿವಸ ಕಾಚಿ ಹಾಕಿ ಸಾಧ್ಯವಾದ 1 ರೂಪಾಯಿ ದಾನ ಮಾಡಿ. ಇದೇ ನೀವು ಜೀವನದಲ್ಲಿ ರೂಢಿಸೋಣ ಅಂತಕ್ಕಂಥದ್ದು. ಏನು ದೊಡ್ಡ ಕಾರೇ ಬರ್ಬೇಕಾ? ಬೆಳಗಿನ ಬಂದು ದೊಡ್ಡ ಕಾರು ಲೋನ್ ತಿರ್ಸಕ್ಕಾಗಲ್ಲ. ಒಂದು ಏಕರಣ ಕಾರು ಮಾಡ್ತೀನಿ, ಲೋನ್ ತಿರ್ಸಿಲ್ವಾ? ಒಮ್ಮೆನೆ ಹೊಡೆದು ಲೋನ್ ತಿರ್ಸಿಲ್ವಾ? ನೆಲದಲ್ಲೇ ಮಲ್ಕೊಂಡು ಕಾಯಿಲೆ ಬಂದಿಲ್ವಲ್ರೇ? 44 ವರ್ಷ, ಇನ್ನು ಒಂದ್ಸರಿ ಹಬ್ಬ ಇಲ್ಲ ನಾನು. ಯಾಕತ್ತಾ? ಟಿವಿ ಹುಚ್ಚಿಲ್ಲ, ಮೊಬೈಲ್ ಹುಚ್ಚಿಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ. ನಿಮಗೆ ಹುಚ್ಚು, ದಿನ ಸೀರಿಯಲ್ ಹುಚ್ಚು, ಬಿಗ್ ಬಾಸ್ ಹುಚ್ಚು, IPL ಹುಚ್ಚು. ಅಪ್ಪ ಅಮ್ಮ ಮಾತ್ರ ಬೀದಿಲಿ, ಮಕ್ಕಳು ಹಾಸ್ಟ್ಲಾಗ. ಒಂದೇ ಮಗು ಅಳುತ್ತೆ ಅಂತ ಬರ್ತಾರೆ. 9 ಗಂಟೆ ಪೂಜೆ ಅಲ್ಲ, ಪೂಜೆ ಬೇಗನೆ ಮಾಡ್ತೀವಿ, ಬಿಡೋದು 9 ಗಂಟೆ ನಿಮ್ಮನ್ನ. ಯಾಕಂತ ಜಲ್ದಿ ಬಂದು ಎಲ್ಲ ಮಕ್ಕಳು ಬಿಟ್ಕೊಂಡಿರ್ತೀರಿ. ಮಕ್ಕಳನ್ನ ಕರ್ಕೊಂಡ್ಬಂದು ಗಂಟೆ ಇಟ್ಕೊಳ್ಳೋ ಮಕ್ಕಳನ್ನ ಅಂದ್ರೆ ಮಕ್ಕಳು ಆಡಂಗಿಲ್ವಾ ಅಂತ ಬಿಲ್ಡಪ್ ಕೊಡಿಸಿ ಅದಕ್ಕೆ 9 ಗಂಟೆ ಮಾಡಿ. 6 ಗಂಟೆ ಮೇಲೆ ಬಿಸಿಲು ಕೊಡಿ, ಜಿಮ್ ಕೊಡಿ, ಹಾಸ್ ಕೊಡಿ ಅಂತೀರ. ಹೋಗ್ರತ್ತೆ ಆಳಗೇನು ತಿಕ್ಕಿದ್ದೀವಿ, ಟಂಪ ಇಕ್ಕಿದ್ದೆ. ಒಬ್ಬರು ಹತ್ಕೊಂಡು ನಾನು ರೈಲ್ ಹೋಗುತ್ತೆ, ನನ್ನ ಟ್ರೈನ್ ಹೋಗುತ್ತೆ, ಬಸ್ ಹೋಗುತ್ತೆ ಅಂದ್ರೆ ಟಂಪಲ್ಲಿ ನಿಲ್ತೆ ನಾನು. ಅದಕ್ಕೆ ಆಟ ಬಿಟ್ಟು ಅಲ್ಲಿಷ್ಟೆ. ಇಲ್ಲಿ ಬರಲೇಬೇಡ್ರಿ ನೀವು ಅಂತ. ಸೇತುವೆನ ಹಾಕಿರ್ಲಿಲ್ಲ. ಯಾರ ಪುಣ್ಯಾತ್ಮಗಳು, ಕೆಲವರು ವಯಸ್ಸಾದಂತಕ್ಕಂಥವ್ರು, ಕೈಕಾಲು ನೋವಿದ್ದಂತಕ್ಕಂಥವ್ರು, ಬಾಣ್ತಾರೆ ಅಂತಕ್ಕಂಥ ಬರ್ತಾರೆ ಅಂತ ಮನೆ ಕಬ್ಬಣ ಹಾಕಿದ್ವಿ. ಕಬ್ಬಣ ಹಾಕ್ತಿರ್ಲಿಲ್ಲ ಅಲ್ವಾ? ಇನ್ನು ಒಳಗೆ ಬಿಡಲ್ಲ ಅನ್ಕೋಬೇಡಿ. ಬಾವಿ ನೋಡಕ್ಕೆ ಯಾರೊಬ್ರು ಬಂದು ಎಲ್ಲಿದೆ ಬಾವಿ, ಐದರಿಗೆ ಇದೆ ಅಂತೆ, 8 ಅಡಿ ವಿಗ್ರಹ ಮುಟ್ಟಿದಾವಂತೆ. ಆ ವಿಗ್ರಹ ಮುಟ್ಟ ಮಕ್ಕಳಿದಾವಂತೆ ನೋಡ್ಬೇಕು ನಾನು. ಸೊಳ್ಳೆ ಕಡೆಯೋದಲ್ಲ. 9 ಪೆಟ್ಲು ಯಾಕೆ ಮಾಡಿದ್ದೀರಾ? 16 ವರ್ಷ ನಿಂತು ಬರೋ ನೀರು ಬರುತ್ತೆ, ಅದ್ರ ಮೇಲೆ ಜರುಗುತ್ತಿರೋದು. ಸೊಳ್ಳೆ ಕಡೆಯೋದಲ್ಲ, ಹೆಂಗೆ ದುಡ್ಡೇ ಕೇಳೋಲ್ಲ, ಹೆಂಗೆ ಕೆಲಸ ಮಾಡ್ತೀರ ಅಂತ ಯಾವನು ಕೇಳಲ್ಲ. ಬಂದು ಲೇಟಾ ಅಂತಾನೆ. ನಮ್ಮ ಮನೆ ಅವನ ಮಳೆ ಬದೈತಿ, ಕಾರ್ ಗೀಜಾಗುತ್ತೆ ಅಂತಾನೆ. ಇನ್ನು ಮೊನ್ನೆ ಯಾರು ಬಂದಿದ್ದು ತಂಗಿ ದೇವ್ರು ಬಂದಿತ್ತು, ವಿಶೇಷ ಗಮನ ಹಾಕ್ತಿಕನಪ್ಪ ಅನ್ನಕ್ಕೆ. ಸೊಳ್ಳೆ ಕಡೆಯಲ್ಲಿ ಕದನ ಆಗಲ್ಲ. ವೇಲ್ ತಗೊಂಡು ಸೆಲ್ ತಗೊಂಡು ದೇವ್ರು ಬಂದ್ಬಿಡ್ತು ಯಾರಿಗೆ ಇಬ್ಬರಿಗೆ. ಕುಂಡು ಬಿದ್ದೋದ್ಮೇಲೆ ಕಂಪ್ಲೇಂಟ್ ಕೊಡ್ತಾರೆ. ಏನು ಗೊತ್ತಾ? ದುರ್ಗಾ ಸಾಕು ಹೋಯ್ತು ನಾವು ಒಂದು ಬಾಯಿ ಒಳಗೆ ಮಕ್ಕಳಿಗೆ ಇಟ್ಕೊಳ್ರಪ್ಪ ಅಂತ ಕಂಪ್ಲೇಂಟ್ ಮುಗೋಜಿ ಕೊಟ್ಟಾರೆ ನಮ್ಮ ಮೇಲೆ. ಬಾಯಿ ಒಳಗೆ ಮಕ್ಕಳು ಇಟ್ಕೊಳ್ಳಿ ಅಂತ ಹೇಳಿ ಲೇಡಿ ಇದನ್ನು ಗಲೀಜು ಮಾಡೋದು. ಬೇಜಾರಾಗ್ಬಿಡ್ತೀನಿ ನಿಮ್ಮ ಬಗ್ಗೆ ಹೇಳೋಕ್ಕೆ, ಜನಗಳ ಬಗ್ಗೆ. ಈ ಕಡೆಗೆ ಮೆಟ್ಲು ಮಾಡಿದ್ದೆ ಹಂಗೆ. ಆ ಜಾರಿ ಮರೆ ಉಗಿಯೋರು, ಅದು ಬಾಡಿ ಹಾಕಿ ಕಡೆಗೆ ಹಿಂಗೆ ಮಾಡಿಬಿಟ್ಟೆ. ಅದ್ರಲ್ಲೂ ಮಾಡಿಸೋ ದಿನ ಮೊನ್ನೆ ಯಾರು ನಿಮಿಷ ಅಲ್ಲೂ ಟೇಸ್ಟವ್ರು. ಯಾರೇ ಮಕ್ಕಳು ಕುಲ್ಪಿ ಡೈಪರ್ ಆ ಕಡೆ ಕೆಳಗೆ ದೇವಸ್ಥಾನ ಫುಲ್ ರೌಂಡ್ ಹಾಕ್ಬಿಟ್ಟಿದ್ದೆ ನಾನು. ರೌಂಡ್ ಹಾಕ್ಬಿಟ್ಟು ಗೊತ್ತಾ ಮನೆಗೆ ಹೋಗಿ ಗಲೀಜು ಮಾಡೋದು. ಇಲ್ಲಿ ಮುಗಿಸ್ತಾನೆ ಇದೆಯಾ ರೌಂಡ್ ಹಾಕ್ರಪ್ಪ ಅಂದರೆ ಮಾಡ್ಬಿಟ್ಟಿನ ದೇವಸ್ಥಾನ ಮಾಡ್ತಿರಲಿಲ್ಲ. ಯಾರಾಗ ಬಂದು ನಿಮ್ಮಂತ ಪುಣ್ಯಾಪುರ ಅಂತ ದೇವ್ರು ಸುತ್ತರಿಬೇಕು ಅಂತ ಹೇಳಿ ಮಮ್ಮನಂತ ಹೇಳಿರು. ಸುತ್ತರಿದಾರಲ್ಲ ಪುಣ್ಯಾಪುರ ಹಳೆ ದೇವಸ್ಥಾನ ಅಲ್ಲ ಅಂತೇಳಿ ದೇವಸ್ಥಾನ ಮಾಡಿದ್ವಿ. ಏನು ಇಲ್ಲಿ ಮಾಡೇ ಇಲ್ಲ. ಅಲ್ಲೇ ಇಲ್ಲಿಗೆಲ್ಲ ತಂತಿ ಹಾಕುವಂತ ಪ್ಲಾನ್ ಮಾಡಿದ್ವಿ. ಫೋನ್ ಅಲ್ಲೇ ಬರುತ್ತೆ ಹೋಗಿ ಮನೆ ಯಾವಾಗ ಅಲ್ಲೇ ಕೊಂಡೋದು, ಅಲ್ಲೇ ಉಚ್ಚೋದು, ಅಲ್ಲೇ ಅರ ಮೇಲ್ಕೊಂಡು ಹಾಂ ಅನ್ನೋದಲ್ಲಿ ದೇವ್ರು ಸುತ್ತರಿರಪ್ಪ. ಅದೇ ಸುತ್ತರಿರಪ್ಪ ಪುಣ್ಯಾಪುರ ಅಂದರೆ ಕುತಮ್ಮ ಏನು ಮಾಡ್ಬೇಕು ನಮ್ಮ ನೋಡಿ. ಮಕ್ಕಳಾದ್ರೆ ಏನು ಮಾಡಲ್ಲ, ಭಕ್ಷಕರಾದ್ರೆ ಕಳಿಸ್ಬಿಡುತ್ತೆ.
ದೇವ್ರ ಮುಂದೆ ಮನೆ ಇಟ್ಕೊಂಡು ಫೋನ್ ಇಟ್ಕೊಳ್ಳೋದು, ಫೋನ್ ಎತ್ಬೇಡಿ ಅಂತ ಯಾರು ಹೇಳಲ್ಲ. ಎತ್ತಿನ ಯಾರು ದೇವಸ್ಥಾನಕ್ಕೆ ಫೋನ್ ಹತ್ರಪ್ಪ, ದೇವಸ್ಥಾನ ಇದೀನಿ ಅಂತ ಹೇಳ್ರಿ, ಆಮೇಲೆ ಮಾಡ್ತೀವಿ ಅಂದ್ರೆ ಅಡ್ರೆಸ್ ಸೆಲೆಕ್ಟ್ ಮಾಡಿ ನಿಮ್ಮ ಅಪ್ಪನ ನಿಮ್ಮ ಗಂಡನ ನಿಮ್ಮ ಹೆಂಡತಿನ ಮಾಡಿರ್ತಾರೆ. ಎತ್ತಿ ದೇವಸ್ಥಾನ ಇದೀನಿ ನಾವೇನು ಬೈಯಲ್ಲ, ಕಟ್ ಮಾಡಿಡಿ ಆಮೇಲೆ ಮಾಡ್ತೀವಿ ಅಂದರೆ ಕಟ್ ಮಾಡಿ ಬೈಯಲ್ಲ. ಹೊಡ್ಕೊಳ್ಳೆ ಒಂದು ಫೋಟೋನ ಫ್ಲಾಶ್ ಆಫ್ ಮಾಡ್ದಂಗೆ ದೇವ್ರ ಮುಂದೆ ವಿಡಿಯೋ ಕಾಲ್ ಮಾಡ್ಕೊಳ್ಳೋದು. ನಾನು ಅವನು ನಾನು ಇವ್ರು ಹೇಳ್ಕೊಳ್ಳೋದು. ನೀವೆಲ್ಲ ಇಲ್ಲಿ ಯಾವನಿಗೆ ಎಲ್ಲೆಲ್ಲಿ ಪಬ್ಲಿಕ್ ಜಾಗದಲ್ಲಿ ಫೋನಾಗಿ ಮಾತಾಡ್ತಾನೆ ಅವನೇನು ಸಾಧನೆ ಮಾಡಿರಲ್ಲ ಅಂತ ಗೊತ್ತು ನನಗೆ. ತುಂಬಿಕೊಡಿದೆ ಒಳಗಿದ್ದಾರೆ, ತುಂಬಿಕೊಟ್ಟಿದ್ದಾರೆ, ಆಫೀಸ್ಗಳವರಿದ್ದಾರೆ, ಡಿಪಾರ್ಟ್ಮೆಂಟ್ ಇದ್ದಾರೆ, ಅವ್ರು ಸೈಲೆಂಟಾಗಿರ್ತಾರೆ. ತುಂಬಿಕೊಟ್ಟಿದ್ದೆ ನೋಡಿ ಕೈ ಮುಗಿಬೇಕು. ಉದಾಹರಣೆ ಕೇರಳ ಮಹಾರಾಜರು ಅನಂತ ಪದ್ಮನಾಭ ದೇವಸ್ಥಾನ ನಿಮ್ಗೆ ಗೊತ್ತಿಲ್ಲ ಅಂದರೆ ಯಾರಿಗಾರು ಗೊತ್ತಿದ್ದು ತೆಗೀರಿ, ಆ ಮಹಾರಾಜರು ಕೂತಿರ್ತಾರೆ. ಗ್ರಹಣ ಬಂದ್ಬಿಡ್ತಿಲ್ಲಿ ಗುಡಿ, ಇವೆಲ್ಲ ಕಲ್ಲಿಕ್ಕಿರ್ತೀವಿ, ಸಣ್ಣ ಗುಡಿ ಇರುತ್ತೆ, ಗುಡ್ಡು ಹಳಬ್ರಾರ ಇದ್ದು ಗೊತ್ತಿರುತ್ತೆ, 3 ವರ್ಷದಿಂದ ಗುಡ್ಲಿಕ್ಕಿಂತ ಇಲ್ಲ ಅಂದಿರ್ತೀನಿ. ಎಲ್ಲ ಗ್ರಹಣ ಅಂತ ಯಾರು ಬಂದಿರೋ ಮಮ್ಮನ ಹತ್ರ ಹೇಳಿದ್ರು, ಅಣ್ಣ ಗ್ರಹಣ ಪೂಜಬಾರ್ದು ಅಂತ. ನಾನು ತೆರೆ ಹೇಳ್ಬಿಟ್ಟೆ, ತೆರೆ ಆಯ್ತು ಬಾಗ್ಲಿಲ್ಲ, ಬಂದೇ ಬಿಟ್ರು ಎಲ್ಲ. ಸಿಮ್ಮಿಗಿಲ್ ದೇವಸ್ಥಾನ, ಸಿಮ್ಮಿಗಿಲ್ ಸ್ವಾಮಿ ಬೈಕೊಂಡೋದ್ರು. ನಂಗೆ ಗೊತ್ತೇ ಇಲ್ಲ, ಪುಣ್ಣಪ್ಪ ಅಲ್ಲಿ ಕೂತಿದ್ರು. ನಾನು ಹೇಳ್ದೆ ಹಿಂಗೆ ಅಣ್ಣ ಹಿಂಗೆ ಅಂತ. ಅವ್ರು ಹೇಳಿರು, ಸ್ವಾಮಿ ಗುರುಗಳೇ ನಂದು ನಿಂದು ಯಾವ ಲೆಕ್ಕ ಅಂತಪ್ಪ, ಅಂತ ಸೃಷ್ಟಿಗೆ ತೊಂದರೆ ಆಯ್ತು ಇಂದಮೇಲೆ ನಮ್ಮದೇನು ಒಂದು ತುಂಬಿದ್ ಕೂಡ ತುಳುಕ್ಲೇ ಇಲ್ಲ, ಖಾಲಿ ಕೊಡು ಡ್ಯಾನ್ಸ್ ಮಾಡ್ಕೊಂಡು ಹೋದು. ಈ ಉದಾಹರಣೆ ಮೊನ್ನೆ ಯಾರೊಬ್ಬರು ಅಲ್ಲಿ ಆಂಬುಲೆನ್ಸ್ ಬಂದ್ರೆ ಪೇಷಂಟ್ ನೋಡ್ತಾ ಇದ್ವಿ. ಮೊನ್ನೆ ಯಾರೋ ಕರ್ಕೊಂಬಂದರೆ ಅವ್ರು ಕರ್ಕೊಂಬರಕ್ಕಾಗಲ್ಲ ಅಂತ ಕಾಯಕ್ಕೆ ಹೋಗಲ್ಲ, ದೇವ ಹಾಕೊಂಡು ಹೋಗ್ತಾನೆ ಅವನ ಬೈವೇಕಿ. ಹಾಗೆ ಯಾವತ್ತೂ ಓದೇ ಬಿಟ್ಟೆ. ನಿಮ್ಮ ತಾಯಿ ಕರ್ಕೊಂಬರ್ತೀನಿ ಹೇಗಿತ್ತಿಲ್ಲ ಅನ್ನೋ ಮತ್ತೆ ಯಾರು ಕರ್ಕೊಂಬರ್ತೀವಿ ಅಲ್ವಾ? ಯಾವ ಜನ ಪುಣ್ಯ ತಾಯಿಗೆ ಸಾಕೋದು. ಅದಕ್ಕಿಂತ ದೊಡ್ಡ ಐಶ್ವರ್ಯ ಭೂಮಿ ಮೇಲೆ 3 ರತ್ನಗಳಿದ್ದಾವೆ. 1 ರತ್ನ ತಾಯಿ ತಂದೆ, 2ನೇದು ಕುಡಿಯೋ ನೀರು ತಿನ್ನ, 3ನೇದು ವೇಸ್ಟ್ ಮಾಡೋ ಟೈಮು. ಈ 3 ನೀರು ತಿಳ್ಕೊಂಡಿದ್ರೆ ಶ್ರೀಮಂತರು ನೀವೆಲ್ಲ. ಮಮ್ಮಿ ಕಲ್ಮ ಕೂತ್ಕೋಗು, ಫೋನ್ಗೆ ಬರ್ತೋ ಮತ್ತೊಂದು ನೋಡಿ. ಅವ್ರ ವಯಸ್ಸು ನಾವೇನೂ ಅಲ್ಲ, ಸುಮ್ಮನೆ ಕೂತಿರೋ ಜಾಗ ಕಂಡ ದಯವಿಟ್ಟು ಹ್ಯಾಂಡಿಕ್ಯಾಪ್ ಪೇಷಂಟ್ ಜಾಗ ಬಿಡಿ. ಆಮೇಲೆ ಪೇಷಂಟ್ ಕಡೆ ಬಂದು ಪ್ರಸಾದ ಕೊಡಿ. ನಾವು ನೋಡಿದೀವಿ, ಕೈ ನೋವು ಕಾಲ ಬಂದು ನೀರು ಕೊಡ್ತಿಲ್ಲ, ಹಂಗೆ ಲೆವೆಲ್ ಆಗ್ತೀವಿ ನೋಡಿ. ನೀರು ಕೊಡ್ತಾ ಇದ್ವಿ ಹ್ಯಾಂಡಿಕ್ಯಾಪ್ ಪೇಷಂಟ್ಗೆ, ಬಂದಾರಲ್ಲ ಕೈ ನೋವು ಅಂತರ ಕೊಡಿ, ನೀರು ಕೊಡಿ ಅನ್ನೋರು ಫ್ರೀಯಾಗಿ. ಎಲ್ಲ ಶುರು ಆಯಿತು. ಬಸ್ ಚಾರ್ಜ್ ಕೂಡ ನಿಲ್ಸಿದ್ದೀವಿ, 2,000 ಕೊಟ್ಟು ಗಾಡಿ ಮಾಡಿದ್ದು ಅಮ್ಮನ ಹತ್ರ ಅದಕ್ಕೆ ನಿಲ್ಸಿದ್ದೀವಿ. ಅದಕ್ಕೆ ಸಹಾಯ ಮಾಡ್ತೀವಿ, ಕಣ್ಣಿಗೆ ಕಾಣ್ದಾಗೆ, ಕಣ್ಣಿಗೆ ಕಾಣಂಗಲ್ಲ. ಮುಂಚೆ ನಿಲ್ಸ್ಬಿಟ್ಟಿದ್ವಿ. ಯಾರಿಗಾರ ಸೀಟು ಗೀಟು ಅಂಚು ಗಿಂಚು ಏನಾದ್ರು ಸ್ವಲ್ಪ ಇಚ್ಚೆ ಕೊಡ್ಸಿರಿ, ಅಲ್ಲೇ ಶುರುವಾಯಿತು. ಮೊಬೈಲ್ ಕೊಡ್ತಾ ಇದ್ದೀವಿ, ಅರ್ಧ ಬರ್ತಾ ಮನೆ ಗಂಡು ಕಾಸು ಮಗು ಕಾಸು ಅಂತ. ಇದು ಮನೆ ಬೇರೆ ಕೊಡ್ಬೇಕು ನಾವು. ಇನ್ನು ಮನೆ ಮಗ ಮಲಗಿರ್ತಾನೆ, ಅವನಿಗೆ ಮದುವೆ ಬೇರೆ ಮಾಡಿಸ್ಬೇಕು. ಒಬ್ಬಳೆ ಮಗಳು ಓದಿದ್ರೆ ಗೌರ್ಮೆಂಟ್ ಕೆಲಸ ಕೊಡಿಸ್ಬೇಕು. ಮಗ ಪೋಲ್ ಬಿದ್ದಿರ್ತಾನೆ, ಒಳ್ಳೆ ಮೈ ಸರಿಯಾಗಿ ಬೇಕು ಅಂತೀರಿ. ಮಕ್ಕಳು ಒಳ್ಳೆ ಬುದ್ಧಿ ಕಲಿಸಿ, ತಿನ್ನಕ್ಕೆ ಅನ್ನ ಇಷ್ಟೇ ಸಿಗೋದು. ಗೌರ್ಮೆಂಟ್ ಕೆಲಸ, ಅಫಿಷಿಯಲ್ ಕೆಲಸ, ಬಡವ್ರ ಕೆಲಸ, ರೈತರ ಕೆಲಸ ಅನ್ಬೇಡಿ. ಜೀವನ ಮಾಡೋರಿಗೆ ಹೆಣ್ಣು ಗಂಡು ಕೊಡಿ. ಯಾರಿಗೆ ಜೀವನ ಮಾಡೋಕೆ ಹೆಣ್ಣು ಗಂಡು ಕೊಡಿ. ಇರೋ ಅಷ್ಟು ಆರೋಗ್ಯ ಇರಿ, ಕಾಯಿಲೆ ಬರ್ದಂಗೆ ಸಾಯಿರಿ. ನೀವೇ ಶ್ರೀಮಂತರು. ಹೆಂಗೆ ಸಾಯ್ಬೇಕು? ಒಳಗೆ ನೋಡ್ಕೊಂಬಂದು ನಮ್ಮ ಅಪ್ಪನಿಗೆ 74, ಬಡ್ಡಿ ಮಗ ಹೊಡೆಯಕ್ಕೆ ಬರ್ತಾನೆ ನಮ್ಮನ್ನ. ಅಮ್ಮ ಒಂದು 72, 73 ನುಜ್ಜಾಗ ತಿನ್ನ ಅನಿಸುತ್ತೆ. ನಮ್ಮ ಅಮ್ಮನ ನಂಗೆ ಸುಸ್ತಾಗಲ್ವ ಅಂತ ಕೇಳ್ತಾರೆ ಕದರಲ್ಲ. ನಾನು ನಮ್ಮ ಅಮ್ಮನ ಸುಸ್ತಾಗಲ್ವ ಅಂತ ಕೇಳ್ತೀನಿ. ಮಾಡ್ತಾನೆ ಇರ್ತಾನೆ ಅಮ್ಮ. ಅದು ಏನು ಪುಣ್ಯ ತಿಕ್ತೀನಿ ಅವಳು ಸಂಸ್ಕಾರ ಇದ್ರು. ಒಳಗೋಗಿ ದೇವ್ರಿಗೆ ಹೋಗಿ ನೀವು. ಆಮೇಲೆ ಅಂದಾತ್ರಿಗೆ ಲೈವೆಲ್ ಹಾಕಿರ್ತೀವಿ ನೋಡಿ. ಇಲ್ಲಿ ಬಂದ ತಕ್ಷಣ ಗುರುಗಳಿದ್ದಾರೆ ಕೆಲಸಕ್ಕೆ ಬರ್ತಾರ ಅನ್ಬೇಡಿ. ಇಲ್ಲಿ ಮೆಟ್ಲ ಹತ್ರವ ದೇವ್ರಿಗೆ ಹೊಡಿತೀರಿ, ಈಗ ಬಂದೀನಿ ಅಂತ. ಒಳಗೆ ಹೋಗಿ ದೇವ್ರನ್ನ ಕರಿತೀರಿ, ಕೆಲ್ಸಕ್ಕೆ ಬಾ ಅಂತ. ಅದು ಬರಲ್ಲ ಅನ್ನತ್ತೆ, ಅದಕ್ಕೆ ಬಂದು ಗುರುಗಳು ಕೆಲ್ಸಕ್ಕೆ ಬರ್ತಾರ ಅಂತ ಕೇಳ್ತಾರೆ. ಭೂಮಿ ಮೇಲೆ ಯಾರು ಗುರುಗಳಿಲ್ರಪ್ಪ, ಯಾರು ಸ್ವಾಮಿ ಇರಲ್ಲ. ನೀವು ಗುರುಗಳಾಗ್ಬೋದು ಕಂಡರ ಬಗ್ಗೆ ಮಾತಾಡ್ದಂಗಿದ್ದಾಗ. ಯಾವಾಗ ಕಂಡರ ಬಗ್ಗೆ ಮಾತಾಡ್ದಂಗಿದ್ದಾಗ, ಮನಸ್ಸಲ್ಲಿ ದುರಾಸೆ ಇಟ್ಕೊಂಡಾಗ, ಕೆಟ್ಟ ಯೋಚನೆ ಇಲ್ಲದೆ ಹೋದ್ರೆ ನೀವು ಏನು ಬೇಕಾದ್ರೂ ಆಗ್ಬೋದು. ಪವಾಡ ಪುರುಷ ಯಾರಿಲ್ಲ. ನಿಮ್ಮ ಶುದ್ಧವಾದ ಮನಸ್ಸಿನ ದೊಡ್ಡ ಪವಾಡ. ಗೊತ್ತಾಯ್ತರ? ದೇವರು ಸಿಕ್ಕಿದ್ದು ನನಗೆ ಇದೇನೆ. ನನ್ನ ಹೆಸರು ರಾಮಚಂದ್ರ ಅಂತ. ಮೇಬು ಬಂತ ಪುಣ್ಯಾತ್ಮ ಬಂದು ಮಗನಿಗೆ ಮಾತು ಬರುತ್ತೆ ಅಂತ ನನ್ನ ಹೆಸರು ರಾಮದುರ್ಗ ಅಂತ ಮಾಡಿ ಫೋಟೋ ಹಾಕಿದ್ದಾನೆ. ಕರ್ನೂಲ್ ಆಂಧ್ರದಲ್ಲಿ ಬರ್ತಾವ ಪುಣ್ಯಾತ್ಮ. ಕಣ್ಣು ಬರುತ್ತೆ ಅಂತ ಹೇಳಿ, ಕಣ್ಣು ಬರುತ್ತೆ ಅಂತ ಒಬ್ಬ ಪುಣ್ಯಾತ್ಮ ಬಂದು ಎಲ್ಲ ಕಡೆ ಫೋಟೋ ಕೊಡ್ತಾನೆ. ಸಂತೆ ಬೆಂಗಳೂರು ಯಾರಿಗಾರು ಗೊತ್ತಿದ್ರೆ, ದಾವಣಗೆರೆ ಡಿಸ್ಟಿಕ್ ಸಂತೆ ಪಂಚಾಕ್ಷರಿ ಮಗ ಶಿವಣ್ಣ ಅಂತ ಬೀಚ್ ಎಲ್ಲ ಬಂದು ಕಾಲ್ ಬರುತ್ತೆ. ಅವನೇ ಫೇಸ್ಬುಕ್ ಮಾಡಾಕದ್ ನಮ್ಮನ್ನೆಲ್ಲ. ಯೂಟ್ಯೂಬ್ ಮಾಡೋರು, ಫೇಸ್ಬುಕ್ ಮಾಡೋ ಪುಣ್ಯಾತ್ಮರು ಯಾರ್ಯಾರಂತ ನಂಗೆ ಗೊತ್ತಿಲ್ಲ. ಎಲ್ಲರ ಒಂದ್ಸಲ ನಾನೇ ಕೈ ಮುಗಿಬಿಡ್ತೀನವ್ರನ್ನ. ಯಾರೋ ಗೊತ್ತಿಲ್ಲ, ಏನೇನೋ ಆಗ್ತಾರೆ ನನ್ನ ಬಗ್ಗೆ. ಪವಾಡ ಪುರುಷ ಮೊನ್ನೆ ಹೃದಯವಂತಿಕೆ ಅಂತ ಹಾಕಿದ್ದ. ಹೋಗುಣವಂತ ಅಂದ್ರೆ ಏನು ಗುಣವಂತ ನೀವು ಕೊಡೋದ್ರಿಂದ ಮಾತ್ರ ಆಗ್ತದೆ. ಯೂಟ್ಯೂಬ್ ಫೇಸ್ಬುಕ್ ಮಾಡೋರು ನಾನಂತೂ ಅಲ್ಲ, ಅಂದಾತರು. ನನಗೆ ಅಂದಾತ ಅಂತ ಕರಿತೀನಿ ಅವ್ರನ್ನ. ಯಾರ್ಯಾರು ಗೊತ್ತಿಲ್ಲ. ನೀವೊಂದು ರೀತಿ ಅಂದಾತರು, ನಾವೊಂದು ರೀತಿ ಅಂದಾತರು, ಅವರೊಂದು ರೀತಿ ಅಂದಾತರು. ಮತ್ತೆ ಏನಂದ್ರೆ ದೇವರು ಎಷ್ಟು ಮುಖ್ಯ, ನಮ್ಮ ಭಕ್ತರು ಅಷ್ಟೇ ಮುಖ್ಯ. ನೀವು ಹಾಕೋ ದುಡ್ಡಿಗೆ, ನೀವು ಹಾಕೋ ಇದಕ್ಕೆ ನಾವು ಕೆಲಸ ಮಾಡ್ತಿರೋದು. ನೀವು ಬೇರೆ ಬೇರೆ ಕಡೆ ದುಡ್ಕೊಂಡ್ಬರ್ತೀವಿ, ನಾವಿಲ್ಲಿ ದುಡಿತಾ ಇದೀವಿ ತಟ್ಟೆ ಹೊಟ್ಟಿಗೋಸ್ಕರ. ಎಲ್ಲ ಸಾಯಿ ಹೊಟ್ಟಿಗೋಸ್ಕರ. ದಯವಿಟ್ಟು ಯೋಚನೆ ಮಾಡಿ, ಇನ್ನೊಮ್ಮೆ ಕೇಳಿಸ್ಕೊಂಡ್ಬಿಡಿ. ಇದು ಬೈಕೋಡ್ರು ಪರವಾಗಿಲ್ಲ. ದಯವಿಟ್ಟು ನಿಮ್ಮ ತಾಯಿ ತಂದೆ ಮಾತ್ರ ಅನ್ನ ಕರ್ತಾರೆ. ಕಂಡರ ಬಗ್ಗೆ ಮಾತಾಡೋದು ಬಿಟ್ರಪ್ಪ, ಆಸ್ಕಡೆ ಕಾಚಾಡ್ರಪ್ಪ. ಅನುಭವ ಅಂದ್ರೆ ಬೇಕಾದ್ರೆ ಒಳಗೆ ಹೋಗಿ ಯಾರೊಂದಿಬ್ರು ನೋಡ್ಕೊಂಬರ್ರಿ. ಬರೀ 17 ಲಕ್ಷ ಮನೆ, 18 ಜನ ನಾವು. ನಮ್ಮ ಮನೆಯವರು 8 ರೂಮ್ ಇದ್ದಾವೆ. ಮಿಕ್ಕಿದೆಲ್ಲ ಒಂದು 40 ಎಲ್ಲ ನಮ್ಮ ಮನೆ ಕೆಲಸ ಸೇರಿ ಒಂದು 40 ಜನ ಇದೀವಿ ನಾವು. ಕಾರ್ಗಳೆಲ್ಲ ಅಲ್ಲೇ ಒಟ್ಟಿಗೆ ಉಣ್ತೀವಿ, ನಮ್ಗೆ ಯಾವ್ದು ಕಾಯಿಲೆ ಇಲ್ಲ. ನೀವು ದೊಡ್ಡ ಮನೆ, ನೀವು ಹಾಸಿಗೆ ಮೇಲೆ ಮಲಗಿರ್ತೀವಿ, ಮಕ್ಕಳು ಹಾಸ್ಟೆಲ್ ಇರ್ತಾರೆ. ಇಲ್ಲ ಅಪ್ಪ ಅಮ್ಮ ಮೂಲೆ ಬಿದ್ದಿರ್ತಾರೆ. ಯಾವ್ದು ಬೇಕು? ರೋಗ ಬೇಕಾ ದುಡ್ಡು ಬೇಕಾ? ನಿಮ್ದು ರೋಗ ದುಡ್ಡು, ನಮ್ದು ಆರೋಗ್ಯ ಮತ್ತು ಆಯಸ್ಸು.
ನಾವು ಹಿಂಗೆ ನೈವಿಕಾಶ ಮಾಡ್ತೀವಿ ಅದ ಇನ್ನೊಂದು ಹೇಳ್ತೀನಿ, ಇಲ್ಲಿ ಯಾರು ಕಾಲಿಗೆ ಬೀಳಬಾರ್ದು, ಇದು ರಿಕ್ವೆಸ್ಟ್. ನನಗೆ 44 ವರ್ಷ ಹಂಗಿನ ಚಿಕ್ಕ ಆಮೇಲೆ ಬೀಳಂತ್ರಿ, ಅಲ್ಲಿ ಬರ್ತೀನಿ, ಊಟ ಕೊಟ್ಟು ಖಾಲಿ ಬೀಳೋಣ ದೊಡ್ಡ ನಂಗೆ ಬೇಡಕ್ಕೆ ಬೇಡ. ಅದು ಈ ದೇವಸ್ಥಾನ ಯಾವತ್ತೂ ನಡೆಯಲ್ಲ, ನಾನು ಬೆಳಕಿನ ಮಟ್ಟ ನಡೆಯಲ್ಲ, ರಾಜಕೀಯ ನಡೆಯಲ್ಲ. ರಾಜಕೀಯವಾಗಿ ನೀವು ನಿಮ್ಮ ಪರ್ಸನಲಿಸೇ ಮಾಡ್ಕೊಳ್ಳಿ. ಯಾವುದೇ ರಾಜಕೀಯದಲ್ಲಿ ಬಂದಿದ್ರೆ ನನಗೆ ಹೆಸರು ಬೇಡಿ, ನೀವು ನಮಗೆ ನಿಮ್ಮ ಮನೇಲಿ ರಾಜಕೀಯ ಮಾಡ್ಕೊಳ್ಳಿ. ಇಲ್ಲಿ ಅಣ್ಣಗಳಾಗಿ ಬನ್ನಿ, ಮನೆ ಮಕ್ಕಳಾಗಿ ಬನ್ನಿ, ಅರ್ಥಾಗತ್ತ? ಇಲ್ಲಿ ರಾಜಕೀಯ ಜಾತಿ ಮತ್ತು ಧರ್ಮ ಇರಲ್ಲ ಅಂದಾದ್ರೆ. ಅದಾಗಲೇ ಒಳಗಡೆ ಕೆಲಸ ಮಾಡ್ತಾರಲ್ಲ ಒಂದೊಂದು ದೂರರು. ಮತ್ತೊಮ್ಮೆ ಇವತ್ತೇ ಇಷ್ಟೊಂದು ಜನ ಸೈಲೆಂಟ್ ಕೂತಿರೋದು ನೋಡಿ. ಪ್ರಸಾದ ತಗೊಂಡು ಹಿಂಗೆ ಹೇಳ್ಬಿಡ್ತೀನಿ, ಯಾವುದೇ ಕಾರಣಕ್ಕೂ ಪ್ರಸಾದ ತಗೊಂಡಾಗ ಅಲ್ಲಿ ಬಿಸಾಕ್ ಹೋಗ್ಬಿಡಿ. ಬೇಡವಾದ್ರೆ ಹಿಂಗೆ ಬಿಟ್ಟೋಗಿ ನಾವು ಊಟ ಮಾಡ್ತೀವಿ. 2 ಸರಿ ಬನ್ನಿ ಕೊಡ್ತೀನಿ. 1 ರೂಪಾಯಿ ಪ್ಲೇಟು, ನಮ್ಮಪ್ಪ 2 ರೂಪಾಯಿ 1000 ಕಾಯಿ ಸಿಗುತ್ತಾ ಇದ್ದ. ನಾನು 13 ರೂಪಾಯಿಂದ ಬ್ರ್ಯಾಂಡಿ ಶಾಪ್ ಕೆಲಸ, ದುಡ್ಡಿನ ಮೈಮೆ ಗೊತ್ತಿದ್ದು ದಯವಿಟ್ಟು ಅನ್ನಿಸಿಬಿಡಿ. ಮಕ್ಕಳಿಗೆ ನಾನು ಅಂತ ಚಿಕ್ಕ ಮಕ್ಕಳಿಗೆ 4-5 ವರ್ಷ ಮಕ್ಕಳು ನಾನು ಪ್ಲೇಟ್ ಕೊಡಲ್ಲ. ಇಲ್ಲಿ ಅನ್ನ ವೇಸ್ಟ್ ಆಗುತ್ತೆ, ಅನ್ನ ಬೀಳುತ್ತೆ. ಯಾರು ತಗೊಂಡಿದ್ದೀರಾ ಅಲ್ಲಿ ಒಂದು ಹಾಕಿ ಕೈ ತಕ್ಕೊಳ್ಳಿ. ಅಲ್ಲಿಲ್ಲ ಅಂದ್ರೆ ಅಳುಕೋರಿ, ಯಾಕೆ ಕರೆಂಟ್ ಇರಲ್ಲ, ನೀರಿದೆ ವರ್ಷ. ಅಕ್ಕಪಕ್ಕಕ್ಕೆ ಅಡಿಕೆ ಬಟ್ಟೆ ಎಸಿಬಾರ್ದು, ತೋಪ ಎಸಿಬಾರ್ದು. ಗೊತ್ತಿರುತ್ತೆ ನಿಮಗೆಲ್ಲ ಜನ ಅವೆಲ್ಲ ಏನ್ ಮಾಡ್ತಾರೆ ಅಂತ. ಆಮೇಲೆ ದಯವಿಟ್ಟು ಹ್ಯಾಂಡಿಕ್ಯಾಪ್ ಪೇಷಂಟ್ ನ ಕಲ್ ಮೇಲೆ ಕುಂಡಿಸಿ ಅವ್ರ ಬಂದು ಪ್ರಸಾದನ ಕೊಡಿ. ದೂರ ಹೋಗ್ಬೇಕು ಅನ್ಬೇಡಿ. ಅಂದಾದ್ರೆ ಹಂಗೆ ಒಂದ್ಸರಿ ಹೇಳ್ಬಿಡ್ತೀನಿ, ಹಂಗೆ ನೆಗೆಟ್ ಕಡೆ ಕೇಳಿ ನಿಮ್ಮ ಸೀರಿಯಲ್ ಮೊಬೈಲ್ ಆಫ್ ಮಾಡಿ ಒಂದೇ ಒಂದ್ಸರಿ ಹೇಳ್ಬಿಡ್ತೀನಿ ನೆಗೆಟ್ ಕಡೆ. ನಿಮ್ಮ ಇಲ್ಲಿ ದೊಡ್ಡ ಪವಾಡ ಏನಂತ ಕೇಳಿದ್ರೆ ನಂಬಿಕೆ. ಈ ಜಾಗದಲ್ಲಿ ನಡೆಯೋದೇ ದೊಡ್ಡ ಪವಾಡ, ನಂಬಿಕೆ. ಎರಡನೇದು ನಿಮ್ಮನೆ ಗಡಿಯಾರ ಟಿವಿ ಹೆಂಗಿರ್ತೀರ ಹಂಗೆ ಫೋಟೋ. ದೇವ್ರ ಮನೆಗೆ ಇಕ್ಕಿದ್ದೀನಿ, ಸ್ನಾನ ಮಾಡಿಲ್ಲ, ಈ ಕಡೆಗೆ ಬಾಕ್ಲು ಆ ಕಡೆಗೆ ಬಾಕ್ಲು ಅವೆಲ್ಲ ಬಿಟ್ಬಿಡಿ. ಮನೆ ಬಾಗ್ಲು ಇಕ್ಕಿ ಉಂಡು ಮಲ್ಕೋಬೇಡಿ. ಮುಟ್ಟು ಕೆಲ್ಸಕ್ಕೆ ಹೋಗ್ತಾ ಇರಿ. ಸಮಯದ ಎಲ್ದು ಕಡ್ಡಿ ಹೆಚ್ಚಿ. ಇನ್ನು ಪವಾಡ ಏನಂದ್ರೆ ಕಾರ್ಗಳಿಗೆ ಫಾಸ್ಟ್ ಆಗಿ ತೆಂಗಾಕೊಂತಾರೆ ಅಂತ ಸ್ಟಿಕ್ಕರ್ ಹಾಕೊಂಡ್ರೆ ಆಕ್ಸಿಡೆಂಟ್ ಆಗೋದಿಲ್ಲ ಅಂತ ಗೊತ್ತಿರುತ್ತೆ. ಆಕ್ಸಿಡೆಂಟ್ ಆದ್ರೆ ಏನೂ ತೊಂದರೆ ಆಗೋದಿಲ್ಲ ಅಂತ ಹಾಕೊಳ್ಳಿ. ಫಾಸ್ಟ್ ಆಗ್ತಾರೆ ಹೊರಗಿಂದ ಕಾಳಂಗೆ. ಆಯ್ತಾ? ಇನ್ನು ದೊಡ್ಡ ಮನೆ ದೊಡ್ಡ ಅಂಗಡಿ ದೊಡ್ಡ ಫೋಟೋ, ಸಣ್ಣ ಮನೆ ಸಣ್ಣ ಅಂಗಡಿ ಸಣ್ಣ ಫೋಟೋ. ವ್ಯಾಪಾರ ಮಾಡ್ತಿದ್ರೆ ಕೂಲಿ ಮಾಡ್ತಾರೆ ಫೋಟೋ ಹಾಕೊಳ್ಳಿ, ಕಾಣುವಾಗೆ ಬಂದಂತ ಕಸ್ಟಮರ್ ಕಾಣುವಾಗೆ. ನೆನಪಲ್ಲಿ ತಂಗಿಯಾರ ನಿಮ್ಗೆ ಯಾರ ವ್ಯಾಪಾರ ಮಾಡೋ 5,000 ರೂಪಾಯಿ ಕೊಟ್ಟು ನೀವು 5,000 ರೂಪಾಯಿನ ಹಾಳು ಮಾಡೋ ಬದಲು ಹೂ ಮಾರ್ಕೊಂಡು ಜೀವನ ಮಾಡ್ಬೋದು. ಹೆಣ್ಮಕ್ಳು ಗಂಡ್ಮಕ್ಳು 10,000 ರೂಪಾಯಿನ ನೀವು ಏನ್ ಮಾಡ್ಬೋದು, ಪಾನಿಪುರಿ ಮಾಡಿ ಜೀವನ ಮಾಡ್ಬೋದು. ನೋಡಿರಾ ಮೊನ್ನೊಂದ್ಸರಿ ಯಾವ್ದೋ ಒಂದು ಊರಲ್ಲಿ, ಈ ಊರ ಹೇಳಲ್ಲ, ನಾನೊಂದು ಯಾವಲೋ ಒಂದು ಕುರಿ ಕೊಟ್ಟು ಬಂದಿದ್ದಂತೆ, ಅದನ್ನ ಕೊಡಕ್ ದುಡ್ಡು ನೋಡಿರಾ. ಈಗ 2 ಕುರಿಯಿಂದ ಇವತ್ತು ಎಷ್ಟು ಕುರಿ ಇದಾವಂತೆ, 30 ಕುರಿ ಮಾಡ್ಕೊಂಡು ಜೀವನ ಮಾಡ್ತಾ ಇರಂತೆ. ಪರವಾಗಿಲ್ವಾ? ಆಗಲ್ವಾ? ಅದೇ 10,000 ನನಗೆ ಕೊಡಕ್ ಬಂದಿದ್ರೆ ಮತ್ತೆ 10,000 ಅವ್ರಿಗೆ ಕೊಟ್ಟಿದ್ದೀನಿ. 10,000 ನಂದು ಅಂತ ಕೊಟ್ಟಿದ್ದೀನಿ. ಯಾಕಂದ್ರೆ ಅದ್ರ ಕೂಡ ಮಜಾ ಮಾಡ್ತಾರೆ ಅಂತ. 10,000 ಇನ್ನೊಂದು 30 ಕುರಿ ಇರ್ತೀರಿ, ಅವ್ರು ಜೀವನ ಮಾಡ್ತಾರೆ. ಏನ್ ಬೇಕಾದ್ರು ಮಾಡ್ಬೋದು. ದೇವರು ಬಂದು ದುಡ್ಡು ಹಾಕು, ಬಂಗಾರ ಹಾಕು, ಬೆಳ್ಳಿ ಹಾಕು ಅಂದಿಲ್ಲ, ಗೊತ್ತಾ? ಇನ್ನು ನಂಬಿಕೆ ಇದ್ರೆ ಮೈ ಮೇಲೆ ಅಂತರ. ಹೆಣ್ಮಕ್ಳು 3 ಮತ್ತು ಚಿರತೆ ಕಟ್ ಮಾಡಿ ತಾಳಿ ಹಾಕಬಹುದು. ಪ್ರತಿ ಅಮಾವಾಸ್ಯೆ ದಿವಸ ಗೊತ್ತಿರುತ್ತೆ ನಿಮಗೆ. ಉತ್ಸವ ಮೂರ್ತಿ ಸಿಕ್ಕಿದ ನಂಗೆ ದೀಪಾವಳಿ ಹಬ್ಬಕ್ಕೆ 22 ವರ್ಷ ಅದೇ ಹಳದಲ್ಲಿ ಆ ಕಡೆ ಮ್ಯಾಚ್ ಸಿಕ್ಕಿದ್ದು ಗೊತ್ತಿರುತ್ತೆ. ನಾನು 20 ವರ್ಷ ಹೊತ್ಕೊಂಡ್ಕೊಂಡಿದ್ದೀನಿ. ನಾನು 5 ವರ್ಷ 17-18 ವರ್ಷ ನಾನು ಗಲ್ಗಲಿ ಮೇಲೆ ಹೊತ್ಕೊಂಡು ಬಂದ್ಕೊಳೋದು. ಎಲ್ಲಾ ರೀತಿ ಕಷ್ಟ ಅನುಭವಿಸಿ ಸ್ಟೇಷನ್ಗೆಲ್ಲ ಹೋಗ್ಬಂದಿನಿ. ಗೊತ್ತಲ್ಲ ನಮ್ಮ ಹಿಂದೂಸ್ತಾನದಲ್ಲಿ ಹಿಂದೂಗಳು ಏನ್ ಮಾಡ್ತಾರೆ ಅಂತ ಎಲ್ಲಾ ಅನುಭವಿಸಿ ಈ ಸ್ಥಾನಕ್ಕೆ ಬಂದು ಕೂತೀನಿ. ಇಲ್ಲೋಸೆ ಸ್ಟೇಷನ್ಗೆ ಹೋಗ್ಬಂದಿನಿ ನಾನು ಬೈದು. ಗೊತ್ತಿರುತ್ತೆ ನಿಮ್ಗೆ. ಅಂದಾದ್ರೆ ಅದಕ್ಕೆ ಏನ್ ಮಾಡ್ತೀರಾ ಅಂದ್ರೆ ನಂಬಿಕೆ ಇದ್ರೆ ಪ್ರತಿ ಅಮಾವಾಸ್ಯೆ ತಡೆ ಹೊಡಿತೀವಿ. ಒಬ್ಬರಿಗಷ್ಟೇ ಹಣ, ಕುಟುಂಬ ಅಷ್ಟೇ ಹಣ ಇಲ್ಲ ಅಂತ ಬಡವರಿಗೆ ಫ್ರೀ ಹೊಡಿತೀವಿ ನಾವು. ಹ್ಯಾಂಡಿಕ್ಯಾಪ್ ಪೇಷಂಟ್ ಯಾರೇ ಬರಲಿ ಅಂತ ಫ್ರೀ ಕಟ್ತೀವಿ. ಮನೆಗಿರೋರೆಲ್ಲ ಕೊಡಲ್ಲ, ಯಾಕಂದ್ರೆ ಮನೆಗಿರೋ ಯಾರಿಗೆ ಕೊಡ್ತಾರೆ ಗೊತ್ತಿಲ್ಲ. ಹಂಗಾಗಿ ಇಲ್ಲಿ ಬಂದವರಿಗೆ ಮಾತ್ರ ಸಹಾಯ ಮಾಡ್ತೀವಿ. ಇನ್ನ ಸಣ್ಣ ಪುಟ್ಟ ಸಹಾಯ ಮಾಡ್ತೀವಿ. ನಾವು ಒಂದೇ ಸೀರೆ ಕೂಡ ಲೈವ್ ಮಾಡೋದು, ಮಿಕ್ಕಿ ಡ್ರೈವ್ ಮಾಡಲ್ಲ. ಇದೆಲ್ಲ ಕಣ್ಣಿಗಾಣ ಹಿಂದೆ ಮಾಡ್ತೀವಿ. ಯಾಕಂದ್ರೆ ಈಗ ಒಂದು ಚೂರು ಮಾಡೋದು ನೋಡಿರಲ್ಲ, ಅದು ಶುರು ಮಾಡ್ಕೊಂತಾರೆ ಇವೆಲ್ಲ. ಹಂಗಾಗಿ ಪಬ್ಲಿಕ್ ಮಾಡಲ್ಲ, ಕೆಲವೊಂದು ಪ್ರಸಾರ ಮಾಡ್ತೀವಿ. ಸಾಧ್ಯವಾದಷ್ಟು ಅಂದಾಶ್ರಮಕ್ಕೆ ವೃದ್ಧಾಶ್ರಮಕ್ಕಿಂತ ಅಂದಾಶ್ರಮ ಮಾಡೋಣ. ಹೆಂಗ್ ಮಾಡೋಣ, ಯಾರಿಗೆ ಮಾಡೋಣ? ಇಲ್ಲಾಂದ್ರೆ ಪಾರ್ಟಿ ಮಾಡಿ ಊರಾಗ ಪಟಾಕಿ ಹೊಡಿರಿ, ನಮ್ ಜಾತಿ ನಿಮ್ ಜಾತಿ ಅಂತ ಗುದ್ದಾಡಿ, ನಂಬಿದ್ದು ನೀವು ಬರಂಗಿಲ್ಲ, ನಿಂಬಿದ್ದು ನಾವು ಬರಂಗಿಲ್ಲ ಮತ್ತೆ ಮಳೆ ನೀರು ಬರ್ತಾ ಎಲ್ಲ ಕುಡಿತೀರಾ ಅಲ್ವಾ? ಒಳ್ಳೆ ಮನಾಳಿಗೆ ಬಂದ್ರೆ ಎಲ್ಲ ನೆಕ್ತಿರಲ್ಲಪ್ಪ, ಅದಿಲ್ವಾ? ಹೋಟ್ಲುಗಳ ಹೆಸರು ಅಂತ ಹೋಟ್ಲು ಇಂಥ ಹೋಟ್ಲು ಅಂತ ಒಳಗಡೆ ಬಣ್ಣೆ ಹಾಕಿದ್ರು ಪರವಾಗಿಲ್ಲ, ಅವ್ನು ಯಾವ ಜಾತಿ ಬರ್ತಿದ್ವಿ ಅಲ್ವಾ? ಗುದ್ದಾಡ್ತಿರಲ್ಲ ಜನ, ಅದೇ ಬೇಜಾರ. ಇಲ್ಲ ಬರ್ತಂಗೆ ಕೆಲವರೆಲ್ಲ ನಾವು ಒಳಗೆ ಬರ್ಬೋದಂತ ಅವರೇ ಕೇಳ್ತಾರ ಆ ಜಾತಿನ. ನಾನು ಅನ್ನ ತಿನ್ನೋರು ಬರ್ರಿ, ಅಪ್ಪ ಅಮ್ಮ ಸಾಕಾರ್ ಬರ್ರಿ ಅಂತ ಕರಿತಾ ಇರ್ತೇನೆ. ಯಾರನ್ನ ಅನ್ನ ತಿನ್ನಾರೋ ಅಪ್ಪ ಅಮ್ಮ ಸಾಕಾರ್ ಬರ್ರಿ ಅಂತ ಅಲ್ವಾ? ಇನ್ನ ಮುಖ್ಯವಾದ ವಿಚಾರ ಏನಂದ್ರೆ, ನೆನಪಿರ್ಲಿ ನಿಮ್ಗೆ, ಇನ್ನೊಂದ್ಸರಿ ಹೇಳ್ತೀನಿ, ನಾನು ಒಳ ಹೋಗಿ ಇನ್ನೊಂದ್ಸರಿ ಹೇಳ್ತೀನಿ, ನೆನಪಿರ್ಲಿ. ದೊಡ್ಡ ಪವಾಡ ನಿಮ್ಮ ನಂಬಿಕೆ. 2ನೇದು ಗಡಿಯಾರ ಟಿವಿ ಟೈಮ್ ಫೋಟೋ. 3ನೇದು ಪವರ್ ಸ್ಟಾರ್ಟರ್ ಸ್ಟಿಕ್ಕರ್ಗಳು ಸಣ್ಣ ಕಾರ್ಗಳಿಗೆ. ಬೈಕ್ಗಳು ಸಿಂಗಲ್ ಕೊಡ್ತಾ ಇಸ್ಕೊಳ್ಳಿ. ಕಾರಿ ದೊಡ್ಡವು ಹಾಕೊಳ್ಳಿ. 2 ಕಡೆ ಕಾಣ ಒಳಗಿಂದ ಹಾಕೊಳ್ಳಿ. ಸಣ್ಣ ಮನೆ ಸಣ್ಣ ಅಂಗಡಿಗೆ ನಿಮ್ ತಗೊಂಡೋ ಫೋಟೋ ಸಿಕ್ತಿಲ್ಲ ಅಂತಕ್ಕಂಥ ಬಡವರಿಗೆ ಒಂದು ಸ್ಟಿಕ್ಕರ್ ಹಾಕೊಳ್ಳಿ. ವ್ಯಾಪಾರ ಮಾಡೋ ಜಾಗಕ್ಕೆ, ಇವು ಮಾಡೋ ಜಾಗಕ್ಕೆ. ಸಣ್ಣ ದೊಡ್ಡ ಅಂಗಡಿ ದೊಡ್ಡ ಮನೆ ದೊಡ್ಡ ಫೋಟೋ ಹಾಕೊಳ್ಳಿ. ಪದೇ ಬರ್ಬೇಕಾ ಅನ್ಬೇಡಿ, 9 ಸರಿ ಬರ್ಬೇಕಾ ನೋಡಿ. ಬರಬೇಡಿ ಎಂದಿಲ್ಲ, ಸಾಲ ಮಾಡ್ಕೊಂಡಂಗೆ ಟ್ರೈನ್ ಇದ್ದಾಗ ಬನ್ನಿ. ಬಂದ್ಮೇಲೆ ನಿಧಾನಕ್ಕೆ ಮನೆಗೆ ಹೋಗಿ ಆಯ್ತಾ? ಆಮೇಲೆ ಊಟ ವ್ಯವಸ್ಥೆ ಮಾಡ್ಸಂತಾರೆ, ಮಾಡಿಸಿ ಬರಂಗಿಲ್ಲ. ಸುಮ್ಮನೆ ಮಾಡಿಸ್ಕೊಂಡ್ರೆ ವೇಸ್ಟ್ ಆಗುತ್ತೆ. ನೀವು ಸುಮ್ಮನೆ ಗಾಡಿ ಮಾಡ್ಕೊಂಡು ಸಿಲಿಂಡರ್ ತಗೊಂಡು ಗ್ಯಾಸ್ ತಗೊಂಡ್ ಬರಂಗಿಲ್ಲ. ಒಂಚೂರು ಅಕ್ಕಿ ತಗೊಂಡ್ಬಂದು ಮಿಕ್ಕಿದ್ದನ್ನ ಕೈಲಲ್ಲಿ ಹಾಕಿ ಮಿಕ್ಕಿದ್ ನಾವು ಮಾಡ್ತೀವಿ. ಯಾರಿಗೆ ಮಕ್ಕಳಾಗಿಲ್ಲ ನಾಮಕರಣ ಮಾಡೋದ್ರಲ್ಲಿ ನಾಮಕರಣ ಮಾಡೋಣ. ಯಾರಿಗೆ ಮಕ್ಕಳಿಲ್ಲ ಅಂತ ಕೈ ಮಕ್ಕಳಿಗೆ ನಾಮಕರಣ ಇಲ್ಲೇ ಮಾಡೋಣ. ನೀವು ಹಿಂಗೇನೆ, ನಮ್ಮ ಹಸ್ಬೆಂಡ್ ಬರಲ್ಲ, ನಮ್ಮ ವೈಫ್ ಬರಲ್ಲ,
ಅಂತ ಇಂಗ್ಲೀಷ್ ಮೀಡಿಯಂ ಬೈದ್ರೆ ಅಲ್ಲೂ ಬೈಗುಳ. ಮಗು ಆದ್ಮೇಲೆ ಅರ್ಜೆಂಟ್ ಬರಲ್ಲ, ಅದೊಂದು ಕರ್ಮ ಇಲ್ಲಿ. ಸಮಾಧಾನ ಎಲ್ಲ ನೋವು ಅನ್ಭವಿಸಿದ್ರೆ ಬೇಜಾರಾಗುತ್ತೆ. ಬೆಳಗಿನ ಸಂಗತಿ ಏನ್ ಗೊತ್ತಾ, ಮಗು ಮೊಬೈಲ್ ಊಟ ಮಾಡಲ್ಲ. ಈಗ ನಾನು ಸ್ವಲ್ಪ ದಿವಸ ಡಾಕ್ಟರ್ ಕೆಲಸನೇ ಇಲ್ಲ, ಯಾಕೆ ಮುಟ್ಸಿದಾಗ ಅಜ್ಜಿ ಗೊತ್ತ ಮಕ್ಕಳು ಅದೇ ಶುರುವಾಗುತ್ತೆ. ಇನ್ನೆಲ್ಲ ಇನ್ನು ಗಂಡ ಹೆಣ್ಣಿದ್ದವರು ಹೆಣ್ತಿನ ನಂಬಲ್ಲ. ಇನ್ನು ಹೆಣ್ಮಕ್ಳು ಸೀರಿಯಲ್ ಆಫ್ ಮಾಡಿದ್ರೆ ಗಂಟು ಬಿಡೋ ಗಂಡದಿರೋದೆಲ್ಲ ಇದು ಬಂದ್ಬಿಟ್ಟಿದೆ ಎಲ್ಲರಿಗೂ ಗೊತ್ತಾ. ಬೆಳಗ್ಗೆನೇ ಯಾರೋ ಮೊನ್ನೆ ಈಗ ಸದ್ಯಕ್ಕೆ ಕಮ್ಮಿ ಆಗಿದೆ. ಮುಂಚೆ ಬರೋರು ಬಿಗ್ ಬಾಸ್ ಸ್ಟಾರ್ಟ್ ಆಗಿಲ್ಲ, ಸೀರಿಯಲ್ ಶುರುವಾಗಿಲ್ಲ, ಕೂತ ಮಾತಾಡ್ತಾರಲ್ಲಿ ಗೊತ್ತಾ. ಅಂದಾದ್ರೆ ಇನ್ನೊಮ್ಮೆ ಹೇಳ್ತೀನಿ ನೋಡಿ, ನಂಬಿಕೆ ಮೈ ಮೇಲೆ ಅಂತರ ಹಾಕೊಳ್ಳಿ, ಪ್ರತಿ ಅಮಾವಾಸ್ಯೆ ತಡೆ ಹೊಡಿತೀವಿ, ಗಾಡಿ ಸ್ಟಿಕ್ಕರ್ ಹಾಕೊಳ್ಳಿ, ಪದೇ ಪದೇ ಬರ್ಬೇಕನ್ಬೇಡಿ. ಮತ್ತಿದ್ದೆ ನಿಮ್ಗೆ ಗೊತ್ತಿರುತ್ತೆ ಇಲ್ಲಿ ಅಂತರ ಒಳಿಯೋದಿಲ್ಲ ಉಳಿಯೋದಿಲ್ಲ ಅಂತ ಬುಕ್ ಹೇಳೋದಕ್ಕೆ ನಾನಂತೂ ಪರೀಕ್ಷೆ ಮಾಡಿಲ್ಲ. ನೀವು ಬೇಕಾ ಪರೀಕ್ಷೆ ಮಾಡ್ಕೊಳ್ಳಿ, ಮನೆ ಬರಿದ್ರೆ ತಾಡು ತೇರ್ತಾವ ಒಳಗೆ ಪತ್ರ ಹಾಕಿರ್ತೀವಿ, ಹೂವು ಇರುತ್ತೆ ತೆಗೆದ್ಬಿಡಿ, ಅದನ್ನ ಹಂಗೆ ಇಟ್ಕೊಡಿ. ನೀರನ್ನ ಅಕ್ಕಪಕ್ಕ ಮನೆ ಬಗ್ನೋಣ ಬದು ಒಂದು ತೇರ್ ತಗೊಡಿ, ಒಂದು ವರ್ಷ ಏನಾಗಲ್ಲ ತೇರ್ತಂತೆ. ಅದ ಅಂತರ ಅಲ್ಲೋದಕ್ಕೆ ಇರಲಿ. ಕಟ್ಲಕಾಯಿ ಏನೋ ಮಾಟಾಗಿದೆ, ಮಂತ್ರ ಆಗಿದೆ, ಆಯ ಸರಿ ಇಲ್ಲ, ಪಾಯಸ ಎಲ್ಲ ಹೊಸ ಮಾಡಿದ್ರೆ ತೇರ್ತಕಾಯಿ ಕಟ್ಲಕಾಯಿ ಅಂತ ತಗೊಂಡ ಮನೆ ಬೇಕಲ್ಲಿ ಕಟ್ಟಿ ಒಂದು ಫೋಟೋ ಇಡಿ ನೋಡಿ. ಯಾರು ರೈತರಿದ್ದೀರಿ, ದನ ಸಾಕಿದ್ದೀರಿ, ಬೋರ್ ನೀರು ಬರ್ತಾ ಇಲ್ಲ, ಲೆವೆಲ್ ಹಾಕಿರೋದು ದುಡ್ಡುಗೋಸ್ಕರ ಅಲ್ಲ. ತೇರ್ತ ಹಾಕಿ ನಿಮ್ಮ ಹೊಲಕ್ಕೆ ಹಾಕಿ ಭಕ್ತಿ ನಡ್ಕೊಳ್ಳಿ, ನಿಮ್ಮ ವ್ಯವಹಾರ ಚೆನ್ನಾಗಿದೆ. ಆಮೇಲೆ ಕಟ್ಲಕಾಯಿ ತಗೊಂಡೋಗಿ ಅವ್ರು ಕಷ್ಟ ಅನ್ಭವಿಸ್ತಾರ. ಇವತ್ತು ಕಟ್ಲಕಾಯಿ ಬಿಸಾಕಿ ಕಷ್ಟ ಅನ್ಭವಿಸ್ತಾರ. ಯಾರಕ್ಕ ಬಂದಿರೋದು ಕಟ್ಲಕಾಯಿ ತಗೊಂಡೋಗಿ ಕಷ್ಟ ಅನ್ಭವಿಸ್ತಾರ? ಯಾರಿದ್ದೀರ? ಯಾರ ಬಂದ್ರಂತಲ್ಲ ಕಟ್ಲಕಾಯಿ ಎಸ್ಬಿಟ್ಟು ನಾವು ತಗೊಂಡೋಗಲ್ಲ ಅಂದ್ರೆ ಯಾರು? ಕಟ್ಲಕಾಯಿ ತಗೊಂಡೋಗಿ ಕಟ್ಲಕಾಯಿ ಹಚ್ಚಿಗೆಸ್ತು ಕಷ್ಟ ಅನ್ಭವಿಸ್ತಾರ ಯಾರಿದ್ದೀರಾ? ಹೋದ್ರ ನೋಡಂಗಿದೆ. ಮತ್ತೊಂದ್ಸರಿ ಬಂದು ನನ್ನ ಮನೆ ಕಾಣಿಸ್ತಂದಲ್ಲ, ಬಾಯ ಕಾಣಿಸ್ತದೆ, ನಾನ್ ಬೆಳೆದಂತ ಜಾಗ. ಈಗ ಒಂದು ಮನೆಗಿದೆ, ತುಂಬಾ ಜನ ನಾವು ಇಲ್ಲೇ ಸಾಕಿದ್ದೆ. ದಯವಿಟ್ಟು ಏನ್ ಮಾಡ್ತೀರಾ ಅಂದ್ರೆ, ಒಂದು ಸೊಳ್ಳು ಕಡೆಯಲ್ಲಿ ಯಾರಿಗೂ ನಾವು ₹1 ಮೋಸ ಮಾಡಲ್ಲ, ರಸ್ತೆಗೆಲ್ಲ ಮೋಸ ಹೋಗ್ಬೇಡಿ. ಯಾಕ ಎಷ್ಟೋ ಜನ ಸಿನಿಮಾ ನಟರು, ಕೆಲವೊಂದು ಸುಳ್ಳು ಸ್ವಾಮಿಗಳು, ಕೆಲವೊಂದು ಕ್ರಿಕೆಟರ್ಸ್ ಎಲ್ಲ ಫಾರಿನ್ ಆಗಿದ್ದಾರೆ. ನೀವಿನ್ನೂ ಎಲ್ಲಿದ್ದೀರಾ? 6 ಅಡಿ 3 ಅಡಿ ಗುಂಡುಡ್ತಾ ಇದ್ದೀರಾ. ಅದೇ ನಿಮ್ಗೆ ಸಿಕ್ಕಿಲ್ಲ ಇನ್ನು. ನಿಮ್ಮ ಮನೆ ಮಕ್ಕಳು ನಿಮ್ಮ ಬರೀ ಚೀಟಿ ಹುಚ್ಚು, ಮೊಬೈಲ್ ಹುಚ್ಚು, ಸಿನಿಮಾ ಹುಚ್ಚುಗಳು, ಏನೇನೋ ಹುಚ್ಚುಗಳು. ನಿಮಗೆ ಆಸೆ ಇರಬೇಕು, ದುರಾಸೆ ಅಲ್ಲ. ಅರ್ಥಾಗತ್ತಾ? ಅಂದಾದ್ರೆ ನೀವು ದುಡ್ದು ನೀವು ಕಂಡರೆ ಕೂಡ ಅವಶ್ಯಕತೆ ಇಲ್ಲ. ಏನೋ ಆಗಿದೆ ಅಂತ ಹೇಳಿ ತಲೆ ಕೆಡಿಸ್ಕೋಬಾರ್ದು. ಅರ್ಥಾಗತ್ತಾ? ತಮ್ಮಯ್ಯ ಅಲ್ಲ ಬೋರ್ಡ್ ಹಾಕಿ ಹೋಗಿಂಬ. ಏನ್ ಅದೃಷ್ಟ ಅಂದ್ರೆ ನಂಗೆ ದೇವ್ರು ಸಿಕ್ಕಿರೋದು, ನಾನೇ ದೇವ್ರು ತೊಳೆಯೋದು, ಅದೆರಡೇ ಅದೃಷ್ಟ. ಆಮೇಲೆ ನಾ ತಾಯಿ ತಂದೆ ಸಾಕೊಂಡು ನೀವು ತಾಯಿ ಸಾಕಲ್ಲ ಅಷ್ಟೇ, ಎರಡು ವ್ಯತ್ಯಾಸ ಇಲ್ಲ. ನಾವು ಒಗ್ಗಟ್ಟಾಗಿದ್ದೀವಿ, ನೀವು ಒಗ್ಗಟ್ಟು ಭಯಂಕರ. ನೀವು ಹೆಂಗ್ ಗೊತ್ತಾ, 13 ವರ್ಷ ಅಪ್ಪನು ಅಷ್ಟೇ ಒಗ್ಗಟ್ಟು. ಅಂದಾದ್ರೆ ಯಾವುದೇ ಊರಲ್ಲಿ, ಯಾವುದೇ ಕ್ಷೇತ್ರದಲ್ಲಿ, ಯಾವುದೇ ಮನೆಯಲ್ಲಿ ನೆನಪಿಕೊಳ್ಳಿ. ನೀವು ಯಾವುದೇ ಗ್ರಾಮದಲ್ಲಿ ಬೈ ಚಾನ್ಸ್ ಯಾರೋ ಬಂದು ನಿಮ್ಗೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ನಾವು ದುರ್ಗಾಸಲ್ ಕಡೆ ಅಂದ್ರೆ ನೀವು ₹1 ಹಣನ ಯಾರಿಗೂ ಕೊಡೋಂಥದ್ದಿಲ್ಲ, ಏನು ಸಹಾಯ ಮಾಡೋಂಥದ್ದಿಲ್ಲ. ಅರ್ಧ ಟೀನು ಕೊಡಬಾರ್ದು ಯಾವ ಹೋಟ್ಲಲ್ಲಿ. ಇದೊಂದು ವಿನಂತಿ. ಯಾವುದೇ ಹೋಟ್ಲಲ್ಲಿ, ಯಾವುದೇ ಸಂಘದಲ್ಲಿ, ಯಾವುದೇ ಸಂಸ್ಥೆಗಳಲ್ಲಿ ₹1 ಸಹಾಯ ಮಾಡಂಗಿಲ್ಲ, ಯಾವುದೇ ಮನೆಗೂ ಹೆಲ್ಪ್ ಮಾಡಂಗಿಲ್ಲ, ಒಂದು ಟೋಲ್ಗೂ ಫ್ರೀ ಬಿಡಂಗಿಲ್ಲ ದುರ್ಗಾಸಲ ಅಂತ. ನನ್ನ ತಮ್ಮಂದ್ರಲ್ಲ, ನಾನು ಬಂದು ಬಿಡ್ಬೇಡಿ, ನಾನು ಟೋಲ ಫ್ರೀ ಕೇಳೋದು ಇಲ್ಲ. ಸಾಧ್ಯವಾದ್ರೆ ಏನ್ ಮಾಡ್ತೀರಾ ಅಂದ್ರೆ, ಸಾಧ್ಯವಾದ್ರೆ ನಿಮ್ಗೆ ನಂಬಿಕೆ ಇದ್ರೆ ಅಕ್ಕಿ ತಮ್ಮನ್ ಕೊಡಿ, ಬೆಲ್ಲ ತಮ್ಮನ್ ಕೊಡಿ, ದೇವ್ರ ಸಾರಿ ಬಂದು ಮಾಮೂಲಿ ಸಾರಿ ತನ್ನಿ, ಬಡಬಗ್ರಿ ಎಂಜನ. 9 ಸರಿ ಬರ್ಬೇಕಾ, 10 ಸರಿ ಬರ್ಬೇಕಾ, ಮರಿ ಕಡಿಬೇಕಾ, ಕುರಿ ಕಡಿಬೇಕಾ, ತಲೆ ಕಟ್ಕೊಂಬೇಕಾ, ಏನೂ ಇಲ್ಲ. ಭಕ್ತಿ ಇದ್ರೆ ಬನ್ನಿ, ಸಾಲ ಮಾಡ್ಕೊಂಡ ಬನ್ನಿ, ಅಡ್ಬೇಡಿ, ಸಾಷ್ಟಾಂಗ ನಮಸ್ಕಾರ ಮಾಡಿ, ಗಂಡ್ಮಕ್ಳು ಹೆಣ್ಮಕ್ಳು ಮಂಡಿ ಕೊಟ್ಟು ನಮಸ್ಕಾರ ಮಾಡಿ ನಿಧಾನಕ್ಕೆ ನನಗೆ ಹೋಗಿ ಅಂದಾದ್ರೆ. ಯಾರೊಬ್ಬ ಗೊಂಬೆ ಹಾಕೊಂಡನೆ ಚಿತ್ರ ಬಿಡಿಸ್ತೀನಿ ನಾನು, ಸ್ವಾಮಿಯರ್ ಕಡೆ ನಾನು ಅಂತ ಹೇಳಿ ನೀವು ಎದುರಿಸಿರಿ, ಎದುರಂತ ಅವಶ್ಯಕತೆ ಇಲ್ಲ. ಯಾರು ಹಂಗೆ ಎದುರಿಸಂಗಿಲ್ಲ. ಅರ್ಥಾಗತ್ತಾ? ಯಾವ್ದಾರ ಮನೆ ಪ್ರೀತಿ ನಾವು ಬಂದಾಗ ಊಟಕ್ಕೆ ಅಂತ ಬಂದಿದ್ರೆ, ಅವನು ನಾನು ಬಂದಿದ್ದಂತ ಮನೆಯವರು ನನ್ನ ಅಕ್ಕಪಕ್ಕ ಅನ್ನ ಸಪೋರ್ಟ್ ಇದೆ ಅಂತ ದೇವ್ರ ಸಪೋರ್ಟ್ ಇದೆ ನಮ್ಮೇ ಹೇಳಂಗಿಲ್ಲ. ಅಕ್ಕಪಕ್ಕ ನೀವು ಎದುರಂಗಿಲ್ಲ, ನೀವು ಕರೆ ನಿಮ್ಮನ್ನು ಊಟಕ್ಕೆ ಬರ್ತೀನಿ ನಾನು. ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ನಾವು ಕಾರಣಕರ್ತರಲ್ಲ. ನಾವು ಯಾರಿಗೂ ಮಾಟನೂ ಮಾಡ್ಸಲ್ಲ, ಮಂತ್ರನೂ ಮಾಡ್ಸಲ್ಲ. ನೀವು ಎಲ್ಲೋ ಮಾಡಿಸ್ಕೋಬೇಡಿ ನಿಮ್ಮ ತಲೆಗೆ. ಗೊತ್ತಾಯ್ತಾ? ಯಾರಾದ್ರೂ ಬಂದು ಆ ಥರ ನಿಮಗೆ ಎದುರಿಸಿದ್ರೆ ಸೆಕೆಂಡ್ ಬಂದು ನನಗೆ ಹೇಳ್ಬೇಕು. ನಾವು ಆ ಕಡೆ ಈ ಕಡೆ ₹1 ಸಹಾಯ ಮಾಡಂಗಿಲ್ಲ. ಕೊಟ್ಟು ಬಂದು ನನಗೆ ಹೇಳಿ ಬೈದ್ಬಿಡ್ತೀನಿ ನಾನು. ಗೊತ್ತಿರುತ್ತೆ ನಿಮಗೆ, ಆಟದಾರು ಸಹ ಮೋಸ ಮಾಡ್ತಿರಂತ ಅದನ್ನು ₹200 ಫಿಕ್ಸ್ ಮಾಡಿದ್ದೀನಿ. ಎಲ್ಲೂ ಇಸ್ಕೊಳಂಗಿಲ್ಲ ಅಂತ, ಮತ್ತೆ ಜಾತಿ ಗೀತಿ ಇಲ್ಲ ಅಂತ ಫೋನ್ ನಂಬರ್ ಇಸ್ಕೊಳಂಗಿಲ್ಲ, ಫೋನ್ ನಂಬರ್ ಕೊಡಂಗಿಲ್ಲ. ಇಲ್ಲಿ ಆದ್ರೂ ಬಂದು ಇಲ್ಲಿ ಪರಿಚಯ ಆಗಿ ನೀವು ಅಲ್ಲಿ ವ್ಯವಹಾರ ಮಾಡ್ಕೊಂಡ್ರೆ, ವ್ಯವಹಾರ ಮಾಡಕ್ ಮುಂಚೆ ನಮಗೆ ಹೇಳಿದಾಗ ವ್ಯವಹಾರ ಮಾಡ್ಕೊಂಡು ಬಂದು ನಮಗೆ ಹೇಳಿ ನಾವು ಕೇಳಲ್ಲ. ಅಂತಾದ್ರೆ ನಮ್ಮ ದೇವಸ್ಥಾನದಲ್ಲಿ ಒಂದೇ ಒಂದು ನಡೀತಿದೆ, ಶುದ್ಧವಾದ ಭಕ್ತಿ, ನಿರ್ಮಲವಾದ ಮನಸ್ಸು, ಯಾರ ಬಗ್ಗೆ ಮಾತಾಡೋದಂತ ಹುಚ್ಚು 3 ಇರಬಾರ್ದು. ತಾಯಿ ತಂದೆಗೆ ಅನ್ನ ಹಾಕ್ಬೇಕು, ಕಂಡರ ಬಗ್ಗೆ ಮಾತಾಡೋದನ್ನ ಬಿಡಬೇಕು, ಕಂಡ ಮೇಲೆ ಬಗ್ಗೆ ಮಾಡೋದನ್ನ ಬಿಡಬೇಕು. ಜೀವನದಲ್ಲಿ ನೀವು ಸಾಧನೆ ಮಾಡಬೇಕು, ಉದ್ಧಾರ ಆಗಬೇಕು ಅಂದ್ರೆ ನೀವು ಮಾಡಬೇಕು. 3ನೇದು ಹೆಂಗ್ ಗೊತ್ತಾ, ಆಚೆ ಹಿಡಿದು ಕಾಲ್ ಚಾಚಿ ನೀವು ₹1000 ಕೊಟ್ಟು ಬಿದ್ದು ತಿನ್ಬಂದು ನಾನು ಒಪ್ಪಲ್ಲ. ಆಚೆ ಕಡೆ ಬಂದು ₹100 ದಾನ ಮಾಡಿ ಬಂದು ಹೋಗ್ತೀನಿ ನಾನು. ಕೈಯಿಲ್ದರಿಗೆ, ಕಾಲಿಲ್ದರಿಗೆ, ನಡೆಯಕ್ಕಾಗದಲ್ಲಿ ಬರೀ ಒಂದು ₹100, ₹10. ನೀವು ₹1000 ತಿನ್ನಬಹುದು, 900 ರೂಪಾಯಿ ತಿನ್ನಿ, ಅನ್ನ ವೇಸ್ಟ್ ಮಾಡಬಾರ್ದು. ಒಂದು ₹10, ₹20 ಕೊಟ್ಟು ಬನ್ನಿ. ಕೈಯಿಲ್ದರಿ ಕಾಲಲ್ಲಿ ಸುಮ್ಮನೆ ಇತ್ತರ್ಗಲ್ಲ. ಒಂದಿನ ಜೀವನ ಅವರು ನಿಮ್ಮ ಹೆಸರಿಗೆ 3 ಊಟ ಮಾಡ್ತಾರೆ. ಅದೊಂದು ನೀವು 900 ರೂಪಾಯಿ ಮಜಾ ಮಾಡಿ
100 ರೂಪಾಯಿ ಕೊಟ್ಟು ಬಂದ್ರೆ ಅದೇ 100 ರೂಪಾಯಲ್ಲಿ ಒಂದೊಂದು ಕುಟುಂಬ ಒಂದೊಂದು ದಿವಸ ಊಟ ಮಾಡುತ್ತೆ. ಸಾಧ್ಯವಾದ್ರೆ ಸಹಾಯ ಮಾಡ್ತಾ ಬನ್ನಿ. ಆಮೇಲೆ 9 ಸರಿ ಬರ್ಬೇಕಾ, 10 ಸರಿ ಬರ್ಬೇಕಾ, ಮರಿ ಕಡಿಬೇಕಾ, ಕುರಿ ಕಡಿಬೇಕಾ ಅನ್ಬೇಡಿ. ದೇವ್ರು ಮರಿ ಕಡಿಯೊಂದಿಲ್ಲ, ಕುರಿ ಕಡಿಯೊಂದಿಲ್ಲ, ಕೂದಲು ಕೊಡುವಂದಿಲ್ಲ ದೇವರು. ಬಟ್ಟೆ ಬಿಸಾಕ ಹೋಗೊಂದಿಲ್ಲ, ಬಂದಾಗೆಲ್ಲ ಅಂತರ ಹಾಕಂದಿಲ್ಲ. ಅಂದ್ರೆ ಒಂದೇ ಒಂದು ವಿನಂತಿ, ದೇವ್ರ ಸ್ಯಾರಿ ಬದಲಿ ಮಾಮೂಲಿ ಸ್ಯಾರಿ ತನ್ನಿ. ಇನ್ನೊಂದು ವಿನಂತಿ ಇದೆ, ಸಾಧ್ಯವಾದ್ರೆ ಶ್ರೀ ಕ್ಷೇತ್ರ ದುರ್ಗಾ ಸ್ಥಳ ಅಂತ ಹೇಳಿ ಯೂಟ್ಯೂಬ್, ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಜನಗಳು ಲೈಕ್ ಮಾಡೋದು ಏನೋ ಸಬ್ಸ್ಕ್ರೈಬ್ ಏನೋ ಮಾಡಿ ಶೇರ್ ಮಾಡೋದು ಮಾಡ್ತಾರಂತೆ. ಅಂತ ಪುಣ್ಯಾತ್ಮರಿಗೆ ಒಂದು ನಮಸ್ಕಾರ. ನೀವಂತೂ ಶೇರ್ ಮಾಡಿ. ಯಾಕೆ ಗೊತ್ತಾ, ನನಗೋಸ್ಕರ ಅಲ್ಲ, ಬರಕ್ ಗೊತ್ತಿಲ್ಲ ಅಂತಕ್ಕಂಥವ್ರು, ಬರಕ್ ಆಗಲ್ದು ಅಂತಕ್ಕಂಥವ್ರು ಅಲ್ಲೇ ಬೇಡ್ಕೊಳ್ಳಿ. ಒಂದನೇ ತೀರ್ಥ ಕೊಡಿ. ಮತ್ತೆ ಇವತ್ತು ನೀವು ಸೈಲೆಂಟಾಗಿ ಕೂತಿರೋದಕ್ಕೆ ನನಗೆ ನನ್ನ ಜೀವನದಲ್ಲಿ ಇವತ್ತು ನಾನು 18 ಸರಿ ಇವತ್ತೇ ಫಸ್ಟ್ ನಿಮ್ಗೆ ನಮಸ್ಕಾರ ಮಾಡ್ತಿರೋದು. ನಾನು ಇಷ್ಟೊಂದು ಸೈಲೆಂಟ್ ಇವತ್ತೇ ಫಸ್ಟ್. 18 ವರ್ಷದಲ್ಲಿ 5 ವರ್ಷದ ಕೊರೋನಾಗಿಂದ 2 ತಿಂಗಳ ಮುಂಚೆ ಮಾತ್ರ ದೇವಸ್ಥಾನ ಆಯ್ತು. ಅದಕ್ಕೆ ಮುಂಚೆ ನಾನು ಗಲ್ಗಲ್ಲಿ ಮೂಲ ಹೊತ್ಕೊಂಡು ಕುಣಿತಾ ಇದ್ದೆ. ಗೊತ್ತಿರುತ್ತೆ ನಿಮಗೆಲ್ಲ, ಕಲ್ಲರ ಮೂಲೆಗೆಲ್ಲ ಹೊತ್ಕೊಂಡು ಕುಣಿತಾ ಇದ್ದೀನಿ ಅಂತ. ಕಾಲ ಗಂಡುಗತ್ರಿ, ಕತ್ತಿಗೆ ಕಾಲ ಮುಳ್ಳು, ಈ ಕಷ್ಟ ಅನುಭವಿಸಿದ್ದೆ. ಬಟ್ ಯಾರು ಇವತ್ತು ಒಂಥರ ಭಾಳ ಸಂತೋಷ ಆಗುತ್ತೆ. ಹಿಂಗೆ ಆದ್ರೆ ಇನ್ನೂ ಜನ ಬರ್ರಪ್ಪ, ಇಲ್ಲಿ ಇಲ್ಲ ಅಂದ್ರೆ ಬೈಬೇಕಾಗ್ತಿಲ್ಲ. ದಿನಕ್ಕೆ ಒಬ್ಬರ ಗೊತ್ತಾಗ್ತಾರೆ ಅಂತ ಇಲ್ಲಿ ಹಿಂಗೆ ತಿಳ್ಕೊಂತಾರೆ, ಹಿಂಗೆ ಬೈಯಂಗೆ ಅಲ್ಲ. ಕಾಲು ನೋವು, ಕೈ ನೋವು. ಇವತ್ತು ಜಾಗ ಭಾಳ ಫ್ರೀ ಇದೆ. ಅಂದಾದ್ರೆ ನಿಮಗೆಲ್ಲ ಒಂದ್ಸಲ ನನ್ನ ಕಡೆಯಿಂದ ಇದು ಅದು ಹೊಡಿರಪ್ಪ ಆಪ್ಸಂದು ಹಿಂಗಿರಿ. ಹಿಂಗಿದ್ರೆ ನಾನು ಯಾರಿಗೂ ನಾನು ಬೈಬಾರ್ದು ಬರ್ತೀನಿ. ಹೆಸರು ರಾಮಚಂದ್ರ ಅಂತ, ಬೈದವ್ರನ್ನ ಕೇಳೋದೇ ಇಲ್ಲ. ಮಾತಾ ಪಡಿಬಾರ್ದು ಯಾರಿಗೂ ಅಂತ ಬರ್ತೀವಿ. ಆಡೋದೊಂದು 8,000 ಕೇಳ್ತಾರೆ ನಿಮಗೆ. ಹಂಗಾಗಿ ಈಗ 50 ರೂಪಾಯಿ ಸೀಟು, 200 ರೂಪಾಯಿ ಬಾಡಿಗೆ. ಅಪ್ ಅಂಡ್ ಡೌನ್ ಮಾಡ್ಕೊಂಬಂದು ಏನು ಬೇಡಿ. ಅಪ್ ಅಂಡ್ ಡೌನ್ ಮಾಡ್ಕೊಂಬಂದಿದ್ರೆ ನಿಮ್ಮ ಮನೆ ಬರೋದು. ನಾವು ಮಾಡ್ಕೊಂಬರ್ಬೇಡಿ ಅಂತ ಹೇಳಿದ್ದೆ. ಯಾಕತ್ತಾ, ಕಡರ ಬಾಡಿಗೆ ನಮ್ಮ ಹುಡುಗರಿಗೆ ಬರ್ತಾರೆ, ಒಂದು ಸಿಗರೇಟ್ ಸೇರ್ಕೊಂತಾರೆ, ಫೋನ್ ಮಾಡ್ತಾರೆ ನಿಮಗೆ ಬರ್ರಿ ಬೇಗ ಅಂತ. ನೀವು ಅಲ್ಲಿಂದ ಬರೋದು ಬಿಟ್ಬಿಡ್ತೀರಿ, ಇಲ್ಲಿ ಕಾಯ್ತೀರಿ. ಇಲ್ಲ ಒಂದು ಪಾನ್ಪುರ ತೆಗೆದು ಉಗಿತಾನಲ್ಲಿ, ಊಟ ಮಾಡೋ ಜಾಗದಲ್ಲಿ ಎಲ್ಲಿ ಅಲ್ಲೇ ಹೊಂಟಿರೋದವ್ರು. ನೀವು ಬರೋಕಲ್ಲ, ಅಲ್ಲೇ ಉಗಿತಾರೆ. ಉಗಿದ್ಬಿಟ್ಟು ಯಾವನೊಬ್ಬ ಫೋನ್ ಮಾಡ್ತಾರೆ ಬರ್ರಿ ಬೇಗ ಅಂತ. ನೀವೇನು ಮಾಡ್ತೀರಿ, ಟ್ರೈನ್ ಹೋಗುತ್ತೆ, ಬಸ್ ಹೋಗುತ್ತೆ, ಆಟೋ ಹೋಗುತ್ತೆ ಅಂತೀರಿ. ಬಂದಿರೋ ಕೆಲಸ ಮಾಡ್ಬಿಡ್ತೀರಿ. ಅಲ್ವಾ, ಪ್ರಸಾದ ಕೊಡ್ತೀನಿ ಅಂತ ಭಾಳ ಸಂತೋಷ ಆಗುತ್ತೆ ಇವತ್ತು. ಅಂದಾದ್ರೆ ಇನ್ನೊಂದು ಕೆಲಸ ಮಾಡೋಣ ಬೇಡವಾ? ಯಾರ್ಯಾರು ಭೂಮಿ ಮೇಲೆ ಪಬ್ಲಿಕ್ ಸರ್ವೆಂಟ್ ಮಾಡ್ತೀರ, ತೆರೆ ಹಿಂದ್ಗಡೆ ಪಬ್ಲಿಕ್ ಸರ್ವ್ ಮಾಡ್ತಾರೆ, ಯಾರಿದ್ದೀರಿ? ಉದಾಹರಣೆ, ದೇಶಕಾಯರು, ರೈತರು, ಡಾಕ್ಟ್ರು, ನರ್ಸ್ಗಳು, ಮುನ್ಸಿಪಾಲ್ಟಿಯರು, KB ಕೆಲಸದವರು, ಇನ್ನು ಉತ್ತಮ ಕಬ್ಬಣವರ ಪುಣ್ಯಾತ್ಮರು, ಯಪ್ಪ ಜೀವಮಾಸೆ ಬಿಟ್ಟು ಗಾರ್ಮೆಂಟ್ಸ್ ಹೋಗಂತ ತಂಗಿಯರೇ, ಯಾರ್ಯಾರು ಪಬ್ಲಿಕ್ ಸರ್ವ್ ಮಾಡ್ತಿದ್ದೀರಾ, ಯಾರ್ಯಾರು ಜನಕ್ಕೆ ಸೇವೆ ಮಾಡ್ತೀರಾ, ಯಾರ್ಯಾರು ಕೈ ತಿಕ್ತಾ ಇದ್ದೀರಾ, ಯಾರ್ಯಾರು ಅಂತ ಹೇಳಕ್ಕಾಗಲ್ಲ, ಅಕ್ಕಿ ತಂದು ಕೊಟ್ಟಿರಾ, ಬೆಲ್ಲ ತಂದು ಕೊಡ್ತೀರಾ, ಅನಾಥಾಶ್ರಮ ನಡೆಸ್ತಿರೋಂಥ ಪುಣ್ಯಾತ್ಮರು ಯಾರಿದ್ದೀರಾ? ನಿಮಗೆಲ್ಲ ಇನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಗೊತ್ತಲ್ಲ, ಅವರೆಲ್ಲ ನನ್ನ ಇಲಾಖೆ ಇಲ್ಲ, ಎಲ್ಲರಿಗೂ ಸೇರಿ ಒಂದು ಗೌರವವಾಗಿ ಏನು ಮಾಡೋಣ ಹೇಳ ಒಂದ್ಸರಿ ಬರಲ್ಲ. ಮನೆಗೆ ಏನು ಮಾಡ್ತೀವಿ, ಬರ ಅದೇ ಮೆಸೇಜು, ಅದೇ ಸೇಲ್, ಅದೇ ಎಂಟಿ.